ಬೌದ್ಧಿಕ ಶ್ರೀ ವಸಂತ್ ಪೂಜಾರ್ ಮಾದಿನೂರ್ ಇವರಿಂದ. ಮೊಬೈಲ್ಗಳನ್ನು ಸೈಲೆಂಟ್ ಮೋಡ್ನಲ್ಲಿಟ್ಟರೆ ಚೆನ್ನಾಗಿರುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಜಯದಶಮಿ ಉತ್ಸವದ ನಿಮಿತ್ತವಾಗಿ ಹುಲಗಿ ಮಂಡಲದ ಎಲ್ಲ ಕಾರ್ಯಕರ್ತರು, ಸಂಘದ ಅಭಿಮಾನಿಗಳು ಸೇರಿ ಇವತ್ತಿನ ದಿವಸ ಈ ಒಂದು ಉತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಇಂಥ ಒಂದು ಸುಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಗೌಡ ಅವರೇ, ಗ್ರಾಮದ ಗಣ್ಯ ಮಹನೀಯರೇ ಹಾಗೂ ತಾಯಂದಿರೇ, ಯಾವತ್ತೂ ನನ್ನ ಸಹ ಕಾರ್ಯಕರ್ತರೇ, ಸ್ವಯಂ ಸೇವಕ ಸಹೋದರರೇ, ನಾವೆಲ್ಲ ಅನೇಕ ದಿನಗಳಿಂದ ನಮ್ಮ ಮೊಬೈಲ್ಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಬಗ್ಗೆ ನೋಡ್ತಾ ಇದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಏನು ಅನ್ನೋದು ನಮಗೆ ತಿಳಿದಿರಲಿಕ್ಕೆ ಸಾಕು. ಅನೇಕರಿಗೆ ಅಪಾರ್ಥ ಆಗಿರಲಿಕ್ಕೂ ಸಾಕು. ಇನ್ನು ಕೆಲವರಿಗೆ ಕಚ್ಚಾಗಿ ತಿಳಿದಿರತಕ್ಕಂಥದ್ದು ಸಾಕು. ಈ ಎಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಅವಧಿಯಲ್ಲಿ ನಿಮ್ಮ ಜೊತೆಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ಸಂಘಕ್ಕೆ 100 ವರ್ಷ, ವ್ಯಕ್ತಿಗೆ ಆದರೆ ಅವನು ಆಗಲೇ ಗೋರಿಯ ಸಮೀಪ ಅಂತ ಅರ್ಥ ಆಗ್ತದೆ. ಆದರೂ ಒಂದು ಸಂಸ್ಥೆಗೆ 100 ವರ್ಷ ಅಂದರೆ ಅದು ಆಯುಷ್ಯ ದೊಡ್ಡದಲ್ಲ. ಇಡೀ ದೇಶದ ಒಳಗಡೆಗೆ 40,000ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಸಂಘದ ಶಾಖೆಗಳನ್ನು ಹೊಂದಿರತಕ್ಕಂಥ, 40 ದೇಶಗಳಿಗಿಂತ ಹೆಚ್ಚಿಗೆ ಸಂಘದ ಶಾಖೆಗಳನ್ನು ಒಳಗೊಂಡಿರತಕ್ಕಂಥ ಈ ಒಂದು ಸಂಸ್ಥೆ ಮೊನ್ನೆ ಅಕ್ಟೋಬರ್ 2ರ ವಿಜಯದಶಮಿ ದಿವಸ ಒಂದು 100ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು. ಎಲ್ಲ ಕಡೆಗಳಲ್ಲಿಯೂ ಕೂಡ ಸಂಘದ ಬಗ್ಗೆ ಬಹಳ ಶಿಸ್ತಿನ ಸಂಘ, ದೇಶಭಕ್ತಿಯ ಸಂಘ, ಸನಾತನ ಧರ್ಮವನ್ನು ಉಳಿಸ್ತಾ ಇರತಕ್ಕಂಥ ಸಂಘ. ಸಂಘ ಇರದೇ ಇದ್ದರೆ ಭಾರತ ಕಷ್ಟಕರವಾಗಿರತಕ್ಕಂಥ ದಿನಗಳನ್ನು ಕಳೀತಾ ಇತ್ತು. ಸಂಘ ಇದ್ದಿದ್ದರಿಂದ ಹಿಂದೂಗಳು ತಲೆ ಎತ್ತಿ ನಾವು ಬದುಕ್ತಾ ಇದ್ದೇವೆ. ಸಂಘವೇ ಸರ್ವಸ್ವ ಅಂತಕ್ಕಂಥ ಒಂದು ವಾದದ ಜನ ಇದ್ದಾರೆ. ಸಂಘ ಅಂದರೆ ಕೋಮುವಾದಿಗಳು, ಸಂಘ ಅಂದರೆ ಮನುವಾದಿಗಳು, ಸಂಘ ಅಂದರೆ ಜಾತಿವಾದಿಗಳು, ಸಂಘ ಅಂದರೆ ಸಂಪ್ರದಾಯವಾದಿಗಳು, ಸಂಘ ಅಂದರೆ ಖೋಮೇನಿಗಳು, ಸಂಘ ಅಂದರೆ ಸರ್ವಾಧಿಕಾರತಿರತಕ್ಕಂಥವರು, ಇವರಿಂದ ದೇಶಕ್ಕೆ ಮಾರಕ ಅಂತಕ್ಕಂಥ ಜನ ಇದ್ದಾರೆ. ಆದರೆ ನಾವೆಲ್ಲ ತಿಳುವಳಿಕೆ ಇರತಕ್ಕಂಥವರು, ಆ ಕಡೆನೂ ನಾವು ವಿಚಾರ ಮಾಡಬೇಕು, ಈ ಕಡೆನೂ ವಿಚಾರ ಮಾಡಬೇಕು. ಕೇವಲ ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅನ್ನುವ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಶ್ರೇಷ್ಠ, ಇದನ್ನೆಲ್ಲ ನೀವು ಹುಲಿಗಿ ಜನಗಳು ಒಪ್ಪಿಕೊಂಡ್ಬಿಡಬೇಕು ಅಂತ ಯಾರನ್ನೂ ಕೂಡ ಬಲವಂತ ಮಾಡಲಿಕ್ಕಾಗೋಲ್ಲ. ನಮಗೆ ನಮ್ಮದೇ ಆದ ವಿವೇಕ ಇದೆ, ಬುದ್ಧಿ ಇದೆ, ಚಿಂತನೆ ಇದೆ. ಆ ಚಿಂತನೆಗಳಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಮೊದಲನೆಯದಾಗಿ ಸಂಘದ ಸ್ವಯಂ ಸೇವಕರಾಗಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಲಿ
ಸ್ವಾತಂತ್ರ್ಯದಲ್ಲಿ ಕೆಲಸ ಮಾಡಲಿಲ್ಲ. ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಇವರ ಕೊಡುಗೆ ಏನು ಅನ್ನೋದು ಅನೇಕರ ಅಭಿಪ್ರಾಯ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರತಕ್ಕಂಥವರೇ, ಕಾಂಗ್ರೆಸ್ನಲ್ಲಿ ಇರತಕ್ಕಂಥವರೇ ಈ ಸಂಘವನ್ನು ಸ್ಥಾಪನೆ ಮಾಡಿದ್ರು ಅನ್ನೋದು ತಿಳ್ಕೋಬೇಕು. ಅವರು ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹೆಡ್ಗೇವಾರ್ ಅಪ್ಪಟ ರಾಷ್ಟ್ರೀಯವಾದಿಗಳಾಗಿದ್ರು, ಹುಟ್ಟು ದೇಶಭಕ್ತರಾಗಿರ್ತಕ್ಕಂಥವ್ರು. ಅವರು ಶಾಲಾ ದಿನಗಳಲ್ಲಿಯೇ ರಾಷ್ಟ್ರೀಯತೆಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು. ತಮ್ಮ ಬಾಲ್ಯದ ಜೀವನ ಕೇವಲ 5 ವರ್ಷ 6 ವರ್ಷ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ಮನೆಯಲ್ಲಿ ಕೈಯಲ್ಲಿರ್ತಕ್ಕಂಥ ಮಿಠಾಯಿಯನ್ನ ಮೂಲಿಗೆ ಎಸೆದು ಕೈಕಾಲನ್ನ ಜಾಡಿಸ್ತಾ ಗೋಗರಿತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಹಿರಿಯರು ಕೇಳಿದ್ರು, ಮನೆಯಲ್ಲಿರ್ತಕ್ಕಂಥ ಯಜಮಾನರು, ಏನಪ್ಪ ಕೊಟ್ಟಿರ್ತಕ್ಕಂಥ ಮಿಠಾಯಿ ಕಹಿ ಇತ್ತ, ಖಾರ ಇತ್ತ, ಯಾಕೆ ಇಷ್ಟು ನೀನು ಅಳ್ತಾ ಇದ್ದಿ ಅಂತ ಕೇಳಿದಾಗ ಅದು ಯಾವುದು ಅಲ್ಲ ಅಂತ ಹೇಳ್ತಾನೆ ಆ ಮಗು. ಮತ್ತೆ ಯಾಕೆ? ಅಲ್ಲ, ನಮ್ಮ ದೇಶವನ್ನು ಆಳ್ತಾ ಇರತಕ್ಕಂಥವ್ರು ಬ್ರಿಟಿಷರು. ಈ ಬ್ರಿಟಿಷರ ಇಂಗ್ಲೆಂಡ್ನಲ್ಲಿರತಕ್ಕಂಥ ಆ ಮಹಾರಾಣಿಯ ಜನ್ಮ ದಿನೋತ್ಸವಕ್ಕೋಸ್ಕರವಾಗಿ ನಮಗೆ ಮಿಠಾಯಿಯನ್ನು ಕೊಟ್ಟಿದ್ದಾರೆ ಶಾಲೆಯ ಒಳಗಡೆಗೆ. ನಾವು ಆ ಮಿಠಾಯಿಯನ್ನು ತಿಂತೀವಿ ಅಂದರೆ ಅರ್ಥ ಏನು? ನಾವು ಬ್ರಿಟಿಷರನ್ನು ಒಪ್ಪಿಕೊಂಡಂತೆ ಅಲ್ವಾ? ನಾವು ಎಲ್ಲೋ ಇರ್ತಕ್ಕಂಥ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆ ವಿಕ್ಟೋರಿಯಾ ರಾಣಿಯ ಜನ್ಮದಿನವನ್ನ ನಾವು ಮಿಠಾಯಿ ತಿಂದ ಆಚರಣೆ ಯಾಕೆ ಮಾಡಬೇಕು? ಇದು ನನಗೆ ಖುಷಿ ಇರ್ತಕ್ಕಂಥ ದಿನ ಅಲ್ಲ, ಇದು ದುಃಖದ ದಿನ. ಅದಕ್ಕೋಸ್ಕರವಾಗಿ ನಾ ಏನು ಮಿಠಾಯಿ ಅಲ್ಲ ಅಂತ 5-6 ವರ್ಷದ ಹುಡುಗ ನಿಶ್ಚಯ ಮಾಡ್ತಾನೆ. ತದನಂತರದಲ್ಲಿ ಸ್ವಲ್ಪ ದೊಡ್ಡವನಾದ ಮೇಲೆ ಟ್ಯೂಷನ್ಗೆ ಹೋಗ್ತಾ ಇರ್ತಾನೆ. ಆ ಟ್ಯೂಷನ್ ಹೇಳ್ತಕ್ಕಂಥ ಒಂದು ತನ್ನ ರೂಮಿಗೂ ಮತ್ತು ದೂರದಲ್ಲಿ ಒಂದು ಆಫೀಸಿನ ಮೇಲೆ ಯೂನಿಯನ್ ಜಾಕ್ ಧ್ವಜ ಇರ್ತದೆ. ಈತ ನಿತ್ಯ ಟ್ಯೂಷನ್ಗೆ ಹೋಗುವಾಗ ಒಂದು ರೂಮ್ ಇರ್ತದೆ, ಆ ರೂಮಿನ ಒಳಗೆ ಹೋಗಿ ಹೋಗಿ ಬರ್ತಾ ಇರ್ತಾನೆ. ಟ್ಯೂಷನ್ಗೆ ಯಾವಾಗ ಆ ಒಂದು ಟ್ಯೂಷನ್ ಟೀಚರ್ ಇರಲ್ಲ, ಸುಟ್ಟಿ ಕೊಟ್ಟಿರ್ತಾರೆ, ಓದುವ ನೆಪದಲ್ಲಿ ಹೋಗಿ ತಾನು ಆ ರೂಮ್ಗೆ ಹೋಗೋದು ಬರೋದು ಮಾಡ್ತಾನೆ. ಒಂದು ದಿವಸ ಪಾಳ ಬಿದ್ದಿರತಕ್ಕಂಥ ರೂಮಿನ ಒಳಗಡೆಗೆ ತೋಡಿದ್ದಾನೆ. 12 ವರ್ಷದ ಬಾಲಕ. ಮೇಸ್ಟ್ರಿಗೆ ಕೇಳ್ತಾರೆ, ನನ್ನ ಮನೆ ಹಾಳು ಮಾಡೋ, ಯಾಕೋ ನೀವು ಈ ರೀತಿ ಸುರಂಗ ತೋಡ್ತಾ ಇದ್ರೆ ತಿಳಿಸಬೇಕು ಸರ್, ಅದು ನಮ್ಮ ದಾಸ್ಯದ ಸಂಕೇತ ಸರ್, ಅದನ್ನ ಕೆಳಗಡೆ ಹೋಗ್ಬೇಕು. ನಾನು ಮೇಲಿಂದ ಎಲ್ಲರನ್ನು ನೋಡ್ತಾ ಹೋಗ್ಬೇಕು, ಅದಕ್ಕೋಸ್ಕರವಾಗಿ ನಿತ್ಯವೂ ಕೂಡ ನಾನು ನೀವು ಇರದೇ ಇರುವ ನನಗೆ ಸುರಂಗವನ್ನು ತೋಡ್ತಾ ಇದ್ದೇನೆ. ಸುರಂಗವಾಗಿ ಕೆಳಗಿಳಿಸ್ತೇನೆ. ಬಾಲಕ ಆ ರೀತಿಯಾಗಿರತಕ್ಕಂಥ ಒಂದು ರಾಷ್ಟ್ರೀಯ ವಿಚಾರ ಮನುಷ್ಯ ಒಂದು ದಿನ ಅವರ ಶಾಲೆಗೆ ಹಿರಿಯ ಅಧಿಕಾರಿಗಳಿಗೆ ಯಾರು ಕೂಡ ಈ ದೇಶದ ಒಳಗಡೆ ಯಾರು ಕೂಡ ಒಂದೇ ಹೇಳುವಲ್ಲ. ಈ ದೇಶದವರಿಗೆ ಅಂತಹದ್ದೇ ಇತ್ತು, ಒಂದೇ ಮಾತ್ರ ಅಂತಕ್ಕಂಥದ್ದಿಲ್ಲ. ಈ ಒಂದು ಶಾಸನವನ್ನು ಬ್ರಿಟಿಷರು ಮಾಡಿದ್ರು. ಈತ ಓದ್ತಾ ಇರತಕ್ಕಂಥ ಹೈಸ್ಕೂಲಿಗೆ ಒಂದು ದಿವಸ 8ನೇ ಕ್ಲಾಸಿನ ಒಳಗಡೆ ಹೋಗ್ತಾನೆ. 8ನೇ ಕ್ಲಾಸಿನ ಒಳಗಡೆ ಹೋಗ್ತಾ ಇದ್ದಂಗೆ ಒಂದೇ ಭಾರತ ಮಾತಾ ಕೀ ಜೈ ಅಂತಕ್ಕಂಥ ಘೋಷಣೆ 8ನೇ ಕ್ಲಾಸಿನ ಎಲ್ಲ ಹುಡುಗರಿಂದ ಬರ್ತದೆ. ಆಗ ಆಂಗ್ಲ ಅಧಿಕಾರಿ ಸಿಟ್ಟಿಗೆ ಹೇಳ್ತಾನೆ, ಈ ರೀತಿಯಾಗಿ ನಮ್ಮನ್ನು ನೀವು ಅಪಮಾನ ಮಾಡೋದಕ್ಕೋಸ್ಕರವಾಗಿ ಈ ಶಾಲೆ ಕರೆಸಿದ್ದೀರಾ? ಈ ಶಾಲಾ ಮೇಸ್ಟ್ರು ಯಾರವನು?
ಈ ಮೇಷ್ಟ್ರ ಮೇಲೆ ನಾನು ಕ್ರಮ ಕೈಗೊಳ್ತೇನೆ ಅಂತನ್ನುವಾಗ ಪಕ್ಕದಲ್ಲಿರೋನು ಹೇಳ್ತಾನೆ, ಸರ್ ಸರ್ ಹಾಗೆ ಮಾಡಬೇಡಿ, ಅವ್ರೇನೋ ಉಡಾಳ್ ಹುಡ್ರು, ಅವ್ರಿಗೆ ತಿಳುವಳಿಕೆ ಇಲ್ಲ, ಈ ಕ್ಲಾಸ್ ಹೋಗೋಣ ಅಂತ 9ನೇ ಕ್ಲಾಸಲ್ಲಿ ಕರ್ಕೊಂಡು ಹೋಗ್ತಾನೆ. 9ನೇ ಕ್ಲಾಸಲ್ಲಿ ಕಾಲು ಹಿಡಿದ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತಕ್ಕಂಥ ಘೋಷಣೆ ಬರ್ತದೆ. ಮತ್ತೆ ಆತನಿಗೆ ಸಿಟ್ಟು ಬರ್ತದೆ, ಸರ್ ಅದೊಂದು ಕ್ಲಾಸಲ್ಲಿ ಹೋಗಿಬಿಡೋಣ ಅಂತ 10ನೇ ಕ್ಲಾಸಲ್ಲಿ ಹೋದ್ರು ಅದೇ ಘೋಷಣೆಗಳು ಬರ್ತದೆ. ಅವನಿಗೆ ಪಿತ್ತ ನೆತ್ತಿಗೆ ಇರ್ತದೆ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾನೆ, ಇದಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವನು ಯಾವನಿದ್ದಾನೆ ಅವನನ್ನ ನೀವು ಈ ಶಾಲೆಯಿಂದ ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥ ಒಂದು ಆರ್ಡರ್ ಅನ್ನು ಹೊರಡಿಸ್ತಾನೆ. ಯಾರು ಒಂದೇ ಮಾತ್ರ ಹೇಳಕ್ಕೆ ಕಾರಣೀಕರ್ತರು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಎಲ್ಲ ಹುಡುಗರು ಹೇಳ್ತಾರೆ, ನಾನು ಕಾರಣೀಕರ್ತ, ನಾನು ಕಾರಣೀಕರ್ತ, ನಾನು ಕಾರಣೀಕರ್ತ, ನನ್ನನ್ನು ಹಿಡಿರಿ, ನನ್ನನ್ನು ಹೊಡಿರಿ, ನನ್ನನ್ನು ಜೈಲಿಗೆ ಹಾಕಿರಿ ಅಂತ ಹೇಳ್ತಾನೆ. ಅಂದ್ರೆ ನನ್ನ ಒಂದು ಪ್ರೌಢಾವಸ್ಥೆಯಲ್ಲಿಯೇ ತನ್ನ ಶಾಲೆಯ ತನ್ನ ಮಾತ್ರ ಅಲ್ಲ, ಇಡೀ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ಸಂಘಟನೆಯಾಗಿ ಅವರಲ್ಲಿ ರಾಷ್ಟ್ರೀಯತೆ ತುಂಬಿ ಬಂದಿರತಕ್ಕಂಥ ಅಧಿಕಾರಿಗೆ ದಂಗು ಬಡಿಸುವ ರೀತಿಯಲ್ಲಿ ಆ ಒಂದು ಒಂದೇ ಮಾತ್ರ ಘೋಷಣೆಯನ್ನು ಮಾಡಿರತಕ್ಕಂಥವರೇ ನಮ್ಮ ಸಂಘ ಸ್ಥಾಪನೆ ಮಾಡಿರ್ತಕ್ಕಂಥ ಡಾಕ್ಟರ್ ಕೇಶವ್ ಬಲರಾಮ್ ಪಂತ್ ಅಡಿಗೆವಾರ್. ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರವಾಗಿಯೇ ಕೆಲಸ ಮಾಡ್ತಾ ಇದ್ರು. ಎಲ್ಲರ ತಲೆಯಲ್ಲಿ ಒಂದೇ ಬಂಧುಗಳೇ, ನಮಗೆ ಸ್ವಾತಂತ್ರ್ಯ ಹೋಗಿದೆ, ಸ್ವಾತಂತ್ರ್ಯ ಬಂದುಬಿಟ್ಟು ದೇಶ ಸಮೃದ್ಧಿ ಆಗ್ತದೆ, ಸುಜಲ ಆಗ್ತದೆ, ಸೋಲ ಆಗ್ತದೆ, ಒಳ್ಳೆ ಕಟ್ಟಡ ಆಗ್ತದೆ, ಬಂಗಾರ ಸೋವಿ ಆಗ್ತದೆ, ಬೆಳ್ಳಿ ಸೋವಿ ಆಗ್ತದೆ, ಅತ್ಯಾಚಾರ ಆಗ್ತದೆ, ಭ್ರಷ್ಟಾಚಾರ ಇರ್ತದೆ, ನಾವೆಲ್ಲರೂ ಸ್ವಚ್ಛಂದವಾಗಿ ಆರಾಮಾಗಿರ್ಬೋದು, ಈ ದೇಶಕ್ಕೆ ಸ್ವತಂತ್ರ ಬಂದರೆ ಸಾಕು ಅಂತಕ್ಕಂಥ ಚಿಂತನೆಯ ಒಂದು ಗುಂಪು ಕೆಲಸ ಮಾಡ್ತಾ ಇತ್ತು. ಅದರ ಜೊತೆಗೆ ಡಾಕ್ಟರ್ ಕೇಶವ್ ಬಲರಾಮ್ ಅವರು ಕೆಲಸ ಮಾಡ್ತಾ ಮಾತ್ರ ಅಲ್ಲ, ಜೈಲಿಗೆ ಕೂಡ ಹೋಗಿದ್ರು. ಆದ್ರೆ ಅವರಿಗೆ ಒಂದು ದಿವಸ ಚಿಂತೆ ಬಂತು, ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ನಿಜ, ಆದ್ರೆ ಈ ಸ್ವಾತಂತ್ರ್ಯ ಯಾಕೆ ಹೋಯ್ತು? ಎಂಥ ಸಮೃದ್ಧವಾಗಿರ್ತಕ್ಕಂಥ ದೇಶ, ಅಚೇತು ಹಿಮಾಲಯದಲ್ಲಿರ್ತಕ್ಕಂಥ ದೇಶ, ಏನು ಈ ದೇಶದ ಸಂಸ್ಕೃತಿ, ಏನು ಈ ದೇಶದಲ್ಲಿರ್ತಕ್ಕಂಥ ಒಂದು ಸದ್ಭೃತವಾಗಿರ್ತಕ್ಕಂಥ ಒಂದು ಕಲಾಕಾರತನ, ಏನು ಶೂರತನ, ಏನು ಧೀರತನ, ಏನು ಶಿಸ್ತು, ಏನು ಸಂಯಮ, ಏನು ಕಲೆ, ಇಂಥ ಸಮೃದ್ಧವಾಗಿರ್ತಕ್ಕಂಥ ದೇಶ ಭಾರತ ಮಾತೆ ಜಗಜ್ಜನನಿಯಾಗಿರ್ತಕ್ಕಂಥ ಒಂದು ಕಾಲ ಇತ್ತಲ್ವಾ. ಜಗತ್ತಿನ ಜನ ಭಾರತವನ್ನು ನೋಡಬೇಕು 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 ಅಂತ ಹುಡುಕೊಂಡು ಅನೇಕರು ಈ ದೇಶಕ್ಕೆ ಬಂತಾ ಇದ್ದಾರೆ. ಆಂಗ್ಲರು, ಗ್ರೀಕರು, ಹೂಣ್ರು, ಮೊಘಲರು, ಡಚ್ಚರು, ಪೋರ್ಚುಗೀಸರು ಅನೇಕರು ಬಂದು ಬಂದು ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ರು. ಈ ದೇಶದೊಳಗಿರತಕ್ಕಂಥ ಚಿನ್ನ, ರತ್ನ, ಮುತ್ತು, ರತ್ನ, ಹವಳ ಇವು ಎಲ್ಲವುಗಳನ್ನು ಕೂಡ ದೋಚಿಕೊಂಡು ಹೋಗ್ತಾ ಇದ್ರು. ಯಾರದು ಮನೆಯಲ್ಲಿ ಊರಲ್ಲಿ ಮೇಲಿಂದ ಮೇಲೆ ಕಳವಾಗ್ತದೆ ಅಂದ್ರೆ ಅರ್ಥ ಅವನು ಶ್ರೀಮಂತ ಇದ್ದಾನೆ ಅಂತೆ. ಈ ರೀತಿಯಾಗಿ ಎಲ್ಲರೂ ಕೂಡ ಆಕ್ರಮಣವನ್ನು ಈ ದೇಶದ ಮೇಲೆ ಮಾಡ್ತಾ 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 ಇರತಕ್ಕಂಥ ಒಂದು ಸಂದರ್ಭ. ಇಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಭಾರತ ತಾನು ಎದ್ದು ನಿಂತುಕೊಂಡಿರತಕ್ಕಂಥದ್ದು ಎಂಥ ಅಶೋಕ ಚಕ್ರ ಇರಬಹುದು, ಅದೇ ಪ್ರಕಾರವಾಗಿ ಅದೇ ಪ್ರಕಾರವಾಗಿ ಆ ಘೋರಿಯನ್ನ ಗೋರಿ ಮಾಡಿರ್ತಕ್ಕಂಥ ನಮ್ಮ ಚೌಹಾಣ ಇರಬಹುದು, ಅದೇ ಪ್ರಕಾರವಾಗಿ ಕೃಷ್ಣದೇವರಾಯ 20 ವರ್ಷಗಳ ಕಾಲ ಕಜ್ಜನೆ ತಡೆದೇ ಇರತಕ್ಕಂಥ ದೇವರಾಗಿರ್ಬೋದು, ಪ್ರತಾಪ ಸಿಂಹ ಆಗಿರ್ಬೋದು, ಮಗಳಿಗೆ ಶಿವವಾಗಿರತಕ್ಕಂಥ ನಮ್ಮ ಶಿವಾಜಿ ಆಗಿರಬಹುದು. ಇಂಥ ಜನಗಳನ್ನ ಆಗಿರ್ತಕ್ಕಂಥ ದೇಶ ಇದು. ಆದರೆ ಈ ದೇಶಕ್ಕೆ ಯಾಕೆ ಹೌದು ಇದರ ಚಿಂತನೆಯನ್ನು ಯಾರು ಮಾಡಲ್ಲ. ಎಲ್ಲ ಚಿಂತನೆಯನ್ನು ಅದರಲ್ಲಿ ಒಂದು ಗುಂಪಿನವರಿಗೆ ಏನ ಪ್ರಕಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ದೇಶ ತುಂಡಾದರೇನು, ದೇಶ ಅಖಂಡ ಆದರೇನು, ನಾನು ಈ ದೇಶ ಪ್ರಧಾನಿ ಆಗಬೇಕು, ನಾನು ಈ ದೇಶದಲ್ಲಿ ಉನ್ನತವಾಗಿರತಕ್ಕಂತಹ ಹುದ್ದೆಯಲ್ಲಿ ಏನಾಗಿದೆ ಅಂತರಂಗದ ಸ್ವಾರ್ಥದ ಮಿಡಿತದ ಸ್ವಾತಂತ್ರ್ಯ ಚಳವಳಿ ಮಾತ ಅನೇಕ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ
ಬಲರಾಮ್ ಸ್ವಾತಂತ್ರ್ಯ ತಮ್ಮ ಯೋಜನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾಕೆ ಹೋಯಿತು? ನಮ್ಮ ಒಳ್ಳೆಯ ಸಮೃದ್ಧವಾಗಿರತಕ್ಕಂಥ ನಾಡು, ಒಳ್ಳೆಯ ಗಂಡು ಮಟ್ಟಿನ ಜಾಗ, ಒಳ್ಳೆಯ ಒಂದು ಗುಂಪು ಸಮೃದ್ಧವಾಗಿರತಕ್ಕಂಥ ಕಿತ್ತೂರನ್ನ ನಮ್ಮ ಮಹಾರಾಣಿಯರು ಇರಬೇಕಾಗಿರತಕ್ಕಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಬನ್ನಿ ಮಲ್ಲಶ್ರೀ ಚೆನ್ನ ನಮಗೆ ಎಂದಾದ್ರೂ ಅಧಿಕಾರ ಕೊಟ್ಟಲ್ಲ, ಚೆನ್ನಮ್ಮ ನಿಮಗೆ ಎಂದಾದ್ರೂ ಆ ಭೂಮಿಗಳನ್ನು ಸಾಧ್ಯ? ಯಾಕೆ ನಮ್ಮ ಸ್ವರಾಜ್ಯ ಸಾಯ್ತೀರಿ? ಏನ್ ಬೇಕು ಮುಂದೆ ಮಾಡಿ ಕೂತ್ಕೊಂಡು ತಿನ್ನುವಷ್ಟು ಗೊತ್ತಿಲ್ಲ. ಮೊದಲು ತಲೆ ಕೆಡಲ ಇಷ್ಟು ಈಗ ನಿಮಗೆ ಹೆಣ ಕೂಡ ಕೊಡ್ತೇವೆ. ಇನ್ನು ಸ್ವಲ್ಪ ನೀವು ಬನ್ನಿ ಅಂತ ಮಾತಾಡ್ತಾ ಇದ್ರೆ ಹೇಳೋ ಸರಿ ಯೋಚನೆ ಮಾಡಿ ನಾವು ಬ್ರಿಟಿಷರೇ ಮಾಡ್ರಿ ನಾವು
10 ಜನ ಸಾಯ್ತಾರೆ, ಹಿಡಿದುಕೊಳ್ಳಬೇಡ, ಅವನು ಎಲ್ಲಿದ್ದಾನೆ ಅಂತ ಹೇಳಿ ಮತ್ತೆ ಬಂಗಾರ ಒಳ್ಳೆಯ ಭಾರತೀಯ ಸೈನಿಕರು ಸೇರಿಕೊಂಡಿರು ಬ್ರಿಟಿಷರ ಗುಂಡು ನನ್ನ ದೇಹದ ಒಳಗೆ ಹೋಗುವಾಗ ತಾನೇ ಗುಂಡನ್ನು ಹಾಕುವ ಬ್ರಿಟಿಷರ ಶಿವವಾಗಿ ಆ 79 ಮತ್ತೆ ನಮ್ಮ ದೇಶದ ಶಿವವನ್ನು ಕೊಲ್ತಾ ಇದ್ದೇವಲ್ಲ ನಾವು 79 ನಾವು ಯಾಕೆ ಬಂದೂಕನ್ನು ಹೊಡೆಸಬಾರದು ಅಂತ ಅನ್ನಿಸ್ತಿಲ್ಲ ಬಂದ್ರೆ, ಯಾಕಂದ್ರೆ ದೇಶಕ್ಕೆ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಸುತ್ತು ಹೋಗಿತ್ತು, ಸ್ವಾರ್ಥ ಅಂತಕ್ಕಂಥದ್ದು ಬಂದು ಎರಗಿತು, ಚಿನ್ನೂರಿ ಲಕ್ಷಣವನ್ನು ಹಿಡಿದುಕೊಂಡಿರ್ತಕ್ಕಂಥವ್ರು ನಾವೇ ಸ್ವಾಮಿ. ಒಂದು ದಿನ ಶಿವಾಜಿ ಮಹಾರಾಜರು ಕೋಟೆಯ ಮೇಲೆ ನಿಂತುಕೊಳ್ತಾರೆ. ಕೋಟೆಯ ಮೇಲ್ಗಡೆ ನಿಂತುಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಸುತ್ತಲೂ ಸೈನಿಕರು ಬಂದು ವೈರಿಗಳು ಆಕ್ರಮಣದ ಒಂದು ಪರಿಸ್ಥಿತಿಯಲ್ಲಿದ್ದಾರೆ, ಸಿದ್ಧತೆಯಲ್ಲಿದ್ದಾರೆ. ನೋಡ್ತಾ ಇದ್ದಾರೆ ಕೋಟೆಯ ಆ ಸೈನಿಕರು ನೋಡಿ ಏನಾದರೂ ಭಯ ಬೇಜಾರಾಗಿದೆ. ಸೈನಿಕರಿಗೆ ಎಂದೂ ಕೂಡ ಬೇಜಾರ ಪ್ರಶ್ನೆ ಇಲ್ಲ. ನನ್ನ ಸೋದಕ್ಕಂಥ ನನ್ನ ಜೀವನದಲ್ಲೇ ಇಲ್ಲ. ನಾನು ಯಾರಾದರೂ ಅವನ್ನ ಚೆಲ್ಲಾಡೇನೋ, ನನ್ನ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ್ದೇನೆ. ನನಗೆ ಆಗಿರ್ತಕ್ಕಂತಹ ದುಃಖ ಅಲ್ಲಿ ಗಡ್ಡ ಬಿಟ್ಟುಕೊಂಡು ಹಸು ಜೇಡಾಡಿಕೊಂಡು ಹಣ ಹೋಗ್ಕೊಂಡು ಬದುಕಲ್ಲ, ಅವ್ರ ಬಗ್ಗೆ ಇಲ್ಲಪ್ಪ ನನಗೆ. ನನಗಿರ್ತಕ್ಕಂತಹ ಅಲ್ಲಿ ನೋಡ್ರಿ, ನನ್ನ ಮಲತಾಯಿ ಮಕ್ಕಳು, ನನ್ನ ಎರಡನೇ ಅಣ್ತಮ್ಮಂದ್ರು, ನನ್ನ ಜೊತೆಗೆ ಕೆಲಸ ಮಾಡಿದವರು, ನನ್ನ ಸ್ನೇಹಿತರು, ನನ್ನ ಏಳಿಗೆಯನ್ನ ಸಹಿಸದೇ ಇರ್ತಕ್ಕಂತಹ ಜನ ಎಲ್ಲರೂ ಕೂಡ ಒಟ್ಟಾಗಿ ನೀವೇನು ಮುಗಿಸೋದಾದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೆ ಆಶೀರ್ವಾದವಾಗಿ ಅವರೆಲ್ಲರೂ ಕೂಡ ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟಿರಲ್ಲ, ಅದಕ್ಕೆ ವೀರ ಸವರ್ಕರ್ ಹೇಳಿದ್ರು, ನನಗೆ ಈ ದೇಶದ ಮುಸಲ್ಮಾನರ ಬಗ್ಗೆ ಭಯ ಇಲ್ಲ, ನನಗೆ ಈ ದೇಶದ ಕ್ರಿಶ್ಚಿಯನ್ ಬಗ್ಗೆ ಭಯ ಇಲ್ಲ, ನನಗಿರ್ತಕ್ಕಂತಹ ಈ ದೇಶದ ಹಿಂದೂಗಳ ಬಗ್ಗೆ ಭಯ. ಈ ಜನರಲ್ಲಿ ರಾಷ್ಟ್ರೀಯತೆ ಸುತ್ತೋಗ್ತಾ ನಾನು ಅಂತಕ್ಕಂತಹ ಸ್ವಾರ್ಥ ಬರ್ತಾ ಇದೆಯಲ್ಲ, ಇದನ್ನು ಯಾಕೆ ಹೇಳ್ತಾ
1000 ಜನ ಬ್ರಿಟಿಷರು ಈ ದೇಶಕ್ಕೆ ಬಂದು 250 ಓಟ್ ಮಾಡ್ತಾರೆ. ಏನಪ್ಪ ಇದು? ಯೋಚನೆ ಮಾಡಿದ್ರು ಈ ದೇಶ ಮೊಘಲರನ್ನ ನಾನು ಎಂದು ಕೂಡ ಈ ದೇಶದಲ್ಲಿ ಅವಕಾಶ ಕೊಡಬಹುದು. ಇಂಥ ಒಳ್ಳೆಯ ಯೋಚನೆ ಪ್ರಜೆಗಳ ಸಂಘಟನೆ ಮಾಡಬೇಕು ಅಂತ ಚಿಂತನೆ ಮಾಡಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925 ವಿಜಯದಶಮಿ ಮೋಹಿತ ಯುವಕರನ್ನು ಸೇರಿಸಿ ಕೂತ್ಕೊಂಡು ಈ ವಿಚಾರವನ್ನು ಮನೆಯಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ? ನೀನು ವೈದ್ಯಕೀಯ ಪದವಿಯನ್ನು ಪಡೆದಿದ್ಯಪ್ಪ, ನಿನ್ನ ಮದುವೆ ಮಾಡಬೇಕು, ಅಜಾನುಬಾಹು ವ್ಯಕ್ತಿತ್ವ, ವಿಶಾಲವಾಗಿರತಕ್ಕಂತಹ ದೇಹ, ತೇಜಪುಂಜವಾಗಿರತಕ್ಕಂತಹ ನಿನ್ನ ಮೈಕಟ್ಟು, ಒಳ್ಳೆಯ ಬುದ್ಧಿಶಾಲಿ, ಸ್ಥಾಪನೆ ಮಾಡಿದ್ರಲ್ವಾ? ಮತ್ತಿಗೆ 100 ವರ್ಷ ನಾವು ನಡೆದು ಬಂದಿರ್ತಕ್ಕ ವರ್ಷ ಇಲ್ಲ. 3 ಸಾರಿ ನಮ್ಮ ಮೇಲೆ ನಿಷೇಧವನ್ನು ಹೇಳಿದ್ರು. 47ರಲ್ಲಿ ನೀವು ಗಾಂಧಿ ಬಂದಿರಿ, 75 ನಿಮ್ಮಿಂದ ಪ್ರಜಾಪ್ರಭುತ್ವ ನಿಮ್ಮಿಂದ ಹಾಕ್ತಾ ಇದೆ, 90ರಲ್ಲಿ ನೀವು ಬಾಬರಿ ಮಸೀದಿ. ಈ ರೀತಿ ಇಲ್ಲ ಸಲ್ಲದ ವಿಚಾರಗಳನ್ನು ನಮ್ಮ ಮೇಲೆ ಹಾಕಿ 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 ನಮ್ಮನ್ನ ಹೀಗಳಿದಾಗಿರ್ತಕ್ಕಂಥ ಜನಗಳು ಅನೇಕರಿದ್ರು. ಸಂಘ ಯಾವುದಕ್ಕೂ ಕೂಡ ಯೋಚನೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಗೊತ್ತಾ? ಏನೋ ಊಟ ಮಾಡುವಾಗ ಯಾವಾಗೋ ಹಲ್ಲಿನ ಮಧ್ಯದಲ್ಲಿ ನಾಲಿಗೆ ಸಿಕ್ಕೊಂತು. ಅರೇ ನಾಲಿಗೆ ಸಿಕ್ಕೊಂತು, ಈ ನಾಲಿಗೆ ನೋವಾಗೋದಕ್ಕೆ ಕಾರಣ ಈ ಹಲ್ಲುಗಳೇ ಅಂತ ಹೇಳಿ ನಾವು ಹಲ್ಲನ್ನ ಕಿತ್ತು ಹಾಕೋದಿಲ್ಲ ಅಲ್ವಾ? ಈ ದೇಶದ ಜನರಿಗೆ ಮೌಢ್ಯ. ಇನ್ನೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇನ್ನೂ ಕೂಡ ಅಪಪ್ರಚಾರ ಮಾಡ್ತಾ ಇರತಕ್ಕಂಥ ಒಂದು ಚಟ ಇದೆ. 100 ವರ್ಷ ಆಗಿ 6 ಜನ ಸರಸಂಘ ಚಾಲಕರಾದರೂ ಕೂಡ ಸಂಘ ಎಂದಾಗಲಿಲ್ಲ. ಯಾವುದೇ ಸರಸಂಘ ಚಾಲಕತ್ವಕ್ಕೆ 100 ವರ್ಷದಲ್ಲಿ ನಾನು ಪ್ರತಿಸ್ಪರ್ಧಿ, ನೀವು ಬೇಡ ಅಂತಕ್ಕಂಥದ್ದೇ ಇಲ್ಲ ಅಲ್ವಾ? ಯಾವುದೇ ಸ್ವಯಂ ಸೇವಕ ಭ್ರಷ್ಟಾಚಾರಿ ಆಗಿದ್ದಾನೆ, ಯಾವುದೇ ಸ್ವಯಂ ಸೇವಕ ಅತ್ಯಾಚಾರಕ್ಕೆ ಕಾರಣೀಕರ್ತನಾಗಿದ್ದಾನೆ ಅಂತಕ್ಕಂಥದ್ದನ್ನ ಇಲ್ಲ ಅನ್ನೋದನ್ನು ಎದೆ ತಟ್ಟಿ ಇವತ್ತಿನ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಹೇಳ್ತಾನೆ. ಇಂಥ ಸಂಘಟನೆಯನ್ನ ನೀವು ದೇಶದಿಂದ ಓಡಿಸಬೇಕು ಅಂತೀರಿ, ಇಂಥ ಸಂಘಟನೆಯನ್ನ ನೀವು ನಿಷೇಧ ಹಾಕಬೇಕು ಅಂತೀರಿ. ಯಾತಕ್ಕೋಸ್ಕರ ಸ್ವಾಮಿ? ಕೇವಲ ಅಧಿಕಾರ. ನನ್ನ ಜಾತಿಯ ಜನ ಒಂದು 40% ಓಟ್ ಹಾಕಿಬಿಟ್ರೆ ಸಾಕು, ಮುಸಲ್ಮಾನ್ ಒಂದು 15-20% ಇರತಕ್ಕಂಥವ್ರು ನನಗೆ ಓಟ್ ಹಾಕಿಬಿಟ್ರೆ ಸಾಕು, ತಮ್ಮನ್ನು ತಾವು ಮಾಡ್ಕೊಳ್ತಾ ಇರತಕ್ಕಂಥ ಅನೇಕರು ದುಡ್ಡಿಗಾಗಿ ತಾವು ಮತವನ್ನು ಮಾಡ್ತಾರಲ್ಲ, ಅವ್ರಿಗೊಂದು 10% ಆದ ಸಾಕು, ನಾನು ಈ ದೇಶವನ್ನು ಯಾವಾಗಲೂ ಶಾಶ್ವತವಾಗಿ ಆನುವಂಶಿಕವಾಗಿ ಆಳ್ತಾ ಇರ್ಬೋದು. ರೋಡ್ ಕೆಟ್ಟರೇನು, ಡ್ಯಾಮ್ ಹೊಡೆದ್ರೇನು, ಬಸ್ಗಳ ಹಾಳಾಗಿ ಹೋದ್ರೇನು, ಜನ ಕೂಡಿದ ಸತ್ರೇನು, ನನಗೆ ಏನಾಗಬೇಕಾಗಿದೆ? ಬೈ ಹುಕ್ಕ ನಾನು ಯಾವಾಗಲೂ ಕೂಡ ದೇಶದ ಮೇಲೆ ಇರಬೇಕು, ಇವ್ರನ್ನ ಆಳ್ತಾ ಇರಬೇಕು, ಇವ್ರು ಹೊಡಿತಾ ಇರಬೇಕು, ಹೊಡಿತಾ ಇರಬೇಕು, ಹೊಡಿತಾ ಇರಬೇಕು. ಅದಕ್ಕೆ ಸಂಘ ಯೋಚನೆ ಮಾಡ್ತೀವಿ, ಕೂಡ್ತಾ ಇರಬೇಕು, ಕೂಡ್ತಾ ಇರಬೇಕು, ಕೂಡ್ತಾ ಇರಬೇಕು. ಕೂಡಿದರೆ ಮಾತ್ರ ನಾವು ಬುದ್ಧಿ ಕಲಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿ ನಮ್ಮ ಕೇಶವ ಬಲರಾಮ್ ಪಂಥ್ ಹಡಗಗಳು ಎಲ್ಲವನ್ನು ಬಿಟ್ಟು
ಸಂಘ ಸ್ಥಾಪನೆಯನ್ನು ಮಾಡಿದರು. ಅದು ಕೂಡ ನಮಗೆ ಅದೇ ಅವಮಾನವೇ. ನಾಗಪುರದ ಶಾಖೆಗೆ ಡಾಕ್ಟರ್ಜಿ ಹೋಗಬೇಕು, ಕಟ್ಟೆ ಮೇಲೆ ಜನ ಕೂತಿರಬೇಕು. डॉक्टर जी कैसा है तुम्हारा सर? 3 जना है, 4 जना है, बस ಹಿಂದೂ ಸಂಘಟನೆ ಹೋಗಿ ಏನಪ್ಪ ಎಷ್ಟು ಜನ ಇದ್ರು ನಿಮ್ಮ ಶಾಖೆಯಲ್ಲಿ? 6 ಜನ. ಅಲ್ಲಯ್ಯ, ಈ 50 ಕೋಟಿ ಜನರಿಗೆ ನೀನು 6 ಜನರು ಕಟ್ಕೊಂಡು ಏನು ಮಾಡ್ತೀಯ? ಮಾಡ್ಲಿಕ್ಕಾಗ್ತದ? ಹೋಗು, ಒಳ್ಳೆ ಕನ್ಯಾ ಬಂದಿದೆ ಅಂತ ಮಾಡ್ಕೋ. ಹೀಗೆ ವ್ಯಂಗ್ಯ ಮಾಡ್ತಾ ಇದ್ರು ಜನ. ಆದರೆ ಒಂದು ದಿವಸ ಸ್ವಲ್ಪ ದಿನಗಳ ಆದಮೇಲೆ ಅದೇ ಕಟ್ಟಿ ಕೂತಿರ್ತಕ್ಕಂತಹ ಜನರ ಲಕ್ಷ ಒಂದು ರೋಡಿನ ಕಡೆ ಹೊರಟು ಆ ರೋಡಿನಲ್ಲಿ ನೋಡ್ತಾರೆ, ಘೋಷವನ್ನ ಬಾರಿಸ್ತಾ ಭಗವದ್ಗೀತೆಯನ್ನು ಹೇಳ್ತಾ ಒಂದೇನೋ ಮೆರವಣಿಗೆ ಬರ್ತಾ ಇದೆ. ಅಲ್ಲಿರ್ತಕ್ಕಂಥವ್ರು ಏಕ್ದೋ 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 ಹೇಳ್ತಾ ಇದ್ದಾರೆ. ಮೆರವಣಿಗೆ ನೂರಾರು ಜನರ ಮೆರವಣಿಗೆ ಏನಿದೆ, ಬೂಟ್ ಹಾಕಿದ್ದಾರೆ, ನಿಕ್ಕರ್ ಹಾಕಿದ್ದಾರೆ, ಬೆಲ್ಟ್ ಹಾಕಿದ್ದಾರೆ, ಬಿಳಿ ಶರ್ಟ್ ಹಾಕಿದ್ದಾರೆ, ಟೋಪಿ ಹಾಕಿದ್ದಾರೆ, ತಿಲಕವನ್ನು ಇಟ್ಕೊಂಡಿದ್ದಾರೆ. ಎತ್ತೋ 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 ಅಂತ ಭೂಮಿಯ ಮೇಲೆ ರೋಡಿನಲ್ಲಿ ಬರ್ತಾ ಇರಬೇಕಾದ್ರೆ ಅದೇ ಜನ ಬಾಯಲ್ಲಿ ಕೈ ಇಟ್ಕೊಂಡ್ರು. ಕ್ಯಾ ಕಮಾಲ್ ಹೈ ಡಾಕ್ಟರ್ ಜಿ, ಕೇಶವ್, ಏನ್ ಮಾಡಿದ್ರಿ ಈ ದೇಶದ ಒಳಗಡೆ? ಹಿಂದೂಗಳು 4 ಜನ ಒಟ್ಟಿಗೆ ಹೋಗೋದು ಯಾವಾಗ ಅಂದ್ರೆ 5ನೇದವನು ಆ ಡಂಬಿನ ಮೇಲೆ ಮಲಗಿದಾಗ 4 ಜನ ಒಟ್ಟಿಗೆ ಹೋಗ್ತಾರೆ, ಮುಂದೊಬ್ಬ ಗಡಿಗೆ ಹಿಡ್ಕೊಂಡು ಹೋಗ್ತಾನೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಏನಪ್ಪಾ, ಇವತ್ತಿನ ದಿವಸ ನಾಗಪುರದಲ್ಲಿ 100 ಜನ ಒಂದೇ ಕಾಲಕ್ಕೆ ಏಕದೋ ಏಕದೋ ಹೇಳ್ತಾ ಹೊರಟಿದ್ದಾರೆ. ಇದು ಏನೋ ಆಗ್ತದೆ ಅಂತ ಆಗ ಪರಿವರ್ತನೆಯ ದಿನಗಳು ಪ್ರಾರಂಭ ಆಗಿ ಸಂಘ ಎಲ್ಲ ಕಡೆಗಳಿಗೂ ಕೂಡ ಬೆಳೀತಾ 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 ಇವತ್ತು ಹೆಮ್ಮರವಾಗಿದೆ. ಅದಕ್ಕೆ ನಮ್ಮ ಒಬ್ಬ ಸ್ವಯಂ ಸೇವಕ ಹೇಳ್ತಾನೆ, ಸಂಘದ ಸಸಿದು ಹೆಮ್ಮರವಾಗಿದೆ, ಕೇಶವ ನೀನೇ ನೋಡಲು ಬಾ. ಬಾರಪ್ಪ, ನೀನು ಹಾಕಿರ್ತಕ್ಕಂತಹ ಬೀಜ ಇವತ್ತು ಹೆಮ್ಮರವಾಗಿದೆ, ಅದನ್ನು ನೋಡಕ್ಕೆ ಬಾ ಅಂತ ಹೇಳಿ ಒಂದು ಡಾಕ್ಟರ್ ಜಿ ಅವ್ರನ್ನ ಕರೀತಾರೆ. ಇನ್ನೊಬ್ಬ ಸ್ವಯಂ ಸೇವಕ ಹೇಳ್ತಾನೆ, ಹಣವಿಲ್ಲ, ಹಣ ಹಂಬಲವಿಲ್ಲ, ಅಧಿಕಾರದ ಅಂದಣವಿಲ್ಲ, ಜನವಿಲ್ಲ, ಜನ ಬೆಂಬಲವಿಲ್ಲ, ಪರಿಹಾಸ್ಯದ ನುಡಿ ಜನಕ್ಕೆಲ್ಲ, ವ್ಯಂಗ್ಯ ವಿರೋಧವನೆದುರಿಸಿ ಕೇಶವ ಕಟ್ಟಿದ ಹಿಂದೂ ಸಂಘಟನೆ, ಕ್ಷಣವಾದರೂ ಬಿಡುವಿಲ್ಲದ ಕೇಶವ ಕಟ್ಟಿದ ಹಿಂದೂ ಸಂಘಟನೆ, ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾನೋಪಕರಣಿ, ಮಹತಾನೋಪಕರಣಿ. ಇನ್ನೊಬ್ಬ ಸ್ವಯಂಸೇವಕ, ಐಕ್ಯತೆಯು ಮಣ್ಗೂಡಿ ಭಾರತೀಯು ಬಾಳಲಿರಲು, ನಿನಗೊಬ್ಬನಿಗೆ ಮಾತ್ರ ಬರಲಿಲ್ಲ ನೀತೆ, ಮೈ ಮರೆತ ಸೋದರರ ನಾಯಪಾಡನು ನೋಡಿ, ಬೆಂಕಿ ಹೊತ್ತಿದ ಹೃದಯ ತಳಮಡಿಸಿತೇನು, ತಾಯಿ ನೆಲದ ಕಡು ಮಮತೆ ತಿಳಿಯನೋತ್ತಿದ ಹಾಗೆ, ಒಡಲಂಬ ಕರುಳ ಕೂಡಿ ಮಿಡುಕಾಡಿತೇನು, ಐಕ್ಯತೆಯು ಮಣ್ಗೂಡಿ ಭಾರತೀಯು ಬಳಲಿರಲು, ನಿನಗೊಬ್ಬನಿಗೆ ಮಾತ್ರ ಬರಲಿಲ್ಲ ನೀತೆ, ಗಂಡೆದೆಯ ಗುಡಿಗಳಲ್ಲಿ ಗಲ್ಲು ನಂಬವ ನಿಲ್ಲಿಸೆ, ಗೋಪುರದ ತುದಿಗೆ ನೀ ಕೈದೋರಿದಂದು, ಯುವಕ ಕೋಟಿಯ ಹೃದಯ ಮಾರು ಹೋಯಿತು ನಿನಗೆ, ಭಾರತದ ಸೌಭಾಗ್ಯ ರವಿ ಬಂದನೆಂದು. ಭಾರತದ ಸೌಭಾಗ್ಯವಾಗಿರತಕ್ಕಂಥ ರವಿ ಬಂದ, ಏಳ್ರಿ ಏಳ್ರಿ ಅಂತೇಳಿ 100 ವರ್ಷದ ನಂತರವಾಗಿಯೂ ಕೂಡ ನಮ್ಮ ಈ ಗ್ರಾಮದ ಯುವಕರ ತಂಡ ಯಾವ ರೀತಿಯಾಗಿ ಆ ಕೇಶವರ ಒಂದು ಕರೆಗೆ ಹೋಗೊಟ್ಟು ಪ್ರವೇಶ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹೀಗೆ ಡಾಕ್ಟರ್ ಜಿಯವರು
ಸಂಘವನ್ನು ಸ್ಥಾಪನೆ ಮಾಡೋದು ಬಹಳ ಕಷ್ಟದಿಂದ ಮಾಡಿದರು. ಮೇಲ್ಪಂಕ್ತಿಯನ್ನು ಹಾಕಿದರು. ಸಂಘಕ್ಕೆ ಗುರುದಕ್ಷಿಣೆ ಬೇಕು, ಸಂಘವನ್ನು ನಡೆಸಬೇಕು ಅಂತಕ್ಕಂಥ ಚಿಂತನೆಯಿಂದ ಎಲ್ಲರೂ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮದನ್ ಮೋಹನ್ ಮಾಲವೀಯ ಅವ್ರ ಹತ್ರ ಹೋದರು. ಅವ್ರು ಹೇಳಿದ್ರು, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಸಂಘ ಹೇಳಿದ್ದಕ್ಕೆ, ಗುರುಪೂಜಾ ಉತ್ಸವಕ್ಕೆ ನಾನು ಬರ್ತಾ ಇರ್ತಕ್ಕಂಥದ್ದನ್ನು ತಿಳಿಸೋದರ ಜೊತೆಗೆ ಒಂದು ಚೆಕ್ಗೆ ಸಹಿ ಮಾಡಿದರು. ಸಹಿ ಮಾಡಿ ಡಾಕ್ಟರ್ಜಿಯವ್ರಿಗೆ ಕೊಡ್ತಾರೆ. ನೀವು ಚೆಕ್ನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬರ್ಕೊಡಿ ನೀವು ಸಂಘಕ್ಕೆ ಅಂತೇಳಿ. ಆದರೆ ಡಾಕ್ಟರ್ಜಿ ಅವ್ರ ಹತ್ತಿರತಕ್ಕಂಥ ಪೆನ್ನನ್ನು ಇಸ್ಕೊಂಡು ಅಲ್ಲಿ ಬರೀತಾರೆ ಮದನ್ ಮೋಹನ್ ಮಾಳವೀಯ. ಅವರಂದ್ರು, ನೀವು ದುಡ್ಡನ್ನು ಬರಿ ಅಂದರೆ ನನ್ನ ಹೆಸರು ಯಾಕೆ ಬರೀರಿ? ನನಗೆ ದುಡ್ಡು ಬೇಕಿಲ್ಲ, ನನಗೆ ಮದನ್ ಮೋಹನ್ ಮಾಳವೀಯ ಬೇಕು. ನನಗೆ ವ್ಯಕ್ತಿಗಳು ಬೇಕು, ಹಣದ ಅವಶ್ಯಕತೆ ಇಲ್ಲ, ವ್ಯಕ್ತಿಯ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಮೇಲ್ಪಂಕ್ತಿಯನ್ನು ಹಾಕಿದ್ರು. ಅದಕ್ಕೋಸ್ಕರವಾಗಿ ನಮ್ಮ ಸ್ವಯಂ ಸೇವಕರು ನಾನು ಸಂಘವನ್ನು ನಡೆಸ್ತೇನೆ, ದುಡ್ಡು ಕೊಡ್ತೇನೆ ಅಂತಕ್ಕಂಥದ್ದಲ್ಲ. ಸಂಘ ಭಾರತ ಮಾತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದೆ, ಆ ಅವಕಾಶದ ಲಾಭವನ್ನು ನಾನು ತಗೋತೇನೆ, ಜನ್ಮಾಂತರದ ಪುಣ್ಯದಿಂದ ನಾನು ಸ್ವಯಂ ಸೇವಕನಾಗಿದ್ದೇನೆ ಅಂತಕ್ಕಂಥ ಭಾವನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸ್ವಯಂ ಸೇವಕರು. ಅದು ಡಾಕ್ಟರ್ಜಿಯವರ ಪ್ರೇರಣೆ. ಅದಾದ ನಂತರವಾಗಿ ಡಾಕ್ಟರ್ಜಿಯವರು ಹಿಂದಿನದ ಯೋಚನೆ ಮಾಡಿ ಮುಂದೆ ಈ ದೇಶ ಹೇಗಿರ್ಬೇಕಪ್ಪ, ಸ್ವಾತಂತ್ರ್ಯ ಅಂತೂ ಸಿಗುತ್ತದೆ, ಆದರೆ ಈ ದೇಶ ಮುನ್ನಡಿಬೇಕಂದ್ರೆ ಸ್ವಾತಂತ್ರ್ಯ ಭಾರತದಲ್ಲಿ ನಮ್ಮ ಪಾತ್ರ ಏನು, ಸಂಘ ಯಾವ ರೀತಿಯಾಗಿ ನಡಿಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿ ಸಂಘಟನೆಯನ್ನು ಮಾಡ್ತಾ ಮಾಡ್ತಾ ವಿಶ್ವೇಂದ್ರ ಪರಿಷತ್ ಅನೇಕ ಹಿರಿಯರಿಗಾಗಿ, ವಿದ್ಯಾರ್ಥಿ ಪರಿಷತ್ ಅನೇಕ ಕಾಲೇಜು ವಿದ್ಯಾರ್ಥಿಗಳಿಗಾಗಿ, ಆ ವನವಾಸಿ ಆಶ್ರಮ, ಅದೇ ಪ್ರಕಾರವಾಗಿ ಹಿಂದೂ ಜಾಗರಣ ವೇದಿಕೆ, ಅದೇ ಪ್ರಕಾರವಾಗಿ ಹಿಂದೂ ಮುನ್ನಾನಿ, ಈ ರೀತಿ ಆ ರಾಜಕೀಯ ಕ್ಷೇತ್ರದ ಜನಸಂಘ, ಈ ರೀತಿಯಾಗಿ ಬೇರೆ 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 ಕಡೆಗಳಲ್ಲಿ ಸಂಘದ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕಂದ್ರು RSS ಏನು ಮಾಡಿದೆ? RSS ಏನು ಮಾಡಲ್ಲ, ಆದರೆ ಸಂಘದ ಸ್ವಯಂ ಸೇವಕ ಯಾವುದನ್ನು ಬಿಡೋಲ್ಲ. ನಾವೊಂದು ಅರವಟ್ಟಿಗೆ ಮಾಡಿದ್ರೆ RSSನಿಂದ ಅರವಟ್ಟಿಗೆ ನಡೀತದೆ ಅಂತ ಎಲ್ಲೂ ಬೋರ್ಡ್ ಹಾಕಲ್ಲ. ಯಾಕೆ? ಅಲ್ಲೊಬ್ಬ ಸ್ವಯಂ ಸೇವಕ ತಾನು ಕಷ್ಟಪಟ್ಟು ಅದು ನಡೆಸ್ತಾನೆ ಹೊರತಾಗಿ ಆ ರೀತಿ ಕೊಡ್ತಕ್ಕಂಥದ್ದು ನನ್ನ ದೊಡ್ಡಿಸ್ತಿಕೆಯ ವಿಷಯ ಅಲ್ಲ, ಅದು ಸಾಮಾನ್ಯವಾಗಿರತಕ್ಕಂಥ ವಿಷಯ. ಅದು ಯಾಕೆ? ಎಲ್ಲಿ ಸಂಬಂಧ ಇದೆ ಅಲ್ಲಿ ಕರ್ತವ್ಯ ಇದೆ. ನನಗೆ ಈ ದೇಶದ ಜೊತೆಗೆ ನನಗೆ ಸಂಬಂಧ ಇದೆ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಣ್ಣ ತಮ್ಮಂದ್ರು, ನಾವೆಲ್ಲರೂ ಕೂಡ ಅಕ್ಕ ತಂಗಿಯರು, ನಾವೆಲ್ಲರೂ ಕೂಡ ಅನೇಕ ಋಷಿ ಮುನಿಗಳ ಒಂದು ಪರಂಪರೆಯಿಂದ ಬಂದಿರತಕ್ಕಂಥವ್ರು. ನಾವು ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತ, ನಾವೆಲ್ಲರೂ ಒಂದು ಅಂತಕ್ಕಂಥ ಸಂಬಂಧ ಇರೋದ್ರಿಂದ ನಾನು ಯಾರು ಏನು ಮಾಡಿದ್ರು ಕೂಡ ಅದು ಉಪಕಾರ ಅನ್ಸಲ್ಲ, ಅದು ಕರ್ತವ್ಯ ಅನಿಸ್ತದೆ. ಈ ಕರ್ತವ್ಯ ಪ್ರಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಂಘ ಬಂಧುಗಳೇ. ಅದಾದ ನಂತರವಾಗಿ ಸ್ವಾತಂತ್ರ್ಯ ಬಂತು. ಅದೆಲ್ಲ ಸ್ವಾತಂತ್ರ್ಯದ ವಿಭಜನೆ, ದೇಶದ ವಿಭಜನೆ, ಲಕ್ಷಾಂತರ ಜನರ ಸಾವು, ದಳ್ಳುರಿ, ಇಲ್ಲಿರ್ತಕ್ಕಂಥ ಅನೇಕ ಅಲ್ಪಸಂಖ್ಯಾತರ ಓಲೈಕೆ, ಏನಾದರೂ ಆಗಿ ಈ ದೇಶವನ್ನು ನಾವು ಇದೇ ಸ್ಥಿತಿಯಲ್ಲಿ ಇರಬೇಕು ಅಂತಕ್ಕಂಥ ಒಂದು ತಲೆಮಾರಿನ ಚಿಂತನೆ, ಇದರ ಎಲ್ಲದರ ಮಧ್ಯದಲ್ಲಿಯೂ ಕೂಡ ಸಂಘ ಎಲ್ಲ ಕಡೆಗಳಲ್ಲಿಯೂ ಕೂಡ ವ್ಯಂಗ್ಯ ವಿರೋಧಗಳನ್ನು ಎದುರಿಸಿ ಅಂತ ಆಗಿ ಹೇಳಿದಂಗೆ ಹೋಗಿ ಎಲ್ಲರಲ್ಲಿಯೂ ಕೂಡ ರಾಷ್ಟ್ರೀಯ ಚಿಂತನೆಯನ್ನು ಮೂಡಿಸ್ತಾ 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 ಕಾರ್ಯವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಾವು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಸಂಗತಿ. ಈ ರೀತಿಯಾಗಿ ಇವತ್ತಿನ ದಿವಸ ಸಂಘ ಇರದೇ ಇದ್ರೆ ಏನಾಗ್ತಾ ಇತ್ತು ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಗೊತ್ತಾ? ಒಂದು ಕಾಲದಲ್ಲಿ ನಾವೆಲ್ಲ ಹೀಗೆ ಕೂಡೋಕ್ಕೆ ಸಾಧ್ಯ ಇರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇರಳದಲ್ಲಂತೂ ಒಬ್ಬ್ಯಾರೋ ಹಿಂದುಳಿದ ವ್ಯಕ್ತಿ ಬಂದಾನೆ ಅಂದ್ರೆ ಅವನು ಕೊಳ್ಳೆಗೆ ಗಂಟೆಯನ್ನು ಹಾಕೊಂಡು ಬಾರಿಸ್ತಾ ಬರಬೇಕು. ಬಾರಿಸ್ತಾ ಬಂದ್ರೆ ನಾನು ನೀಚ, ನಾನು ದುರ್ಬಲ, ನನ್ನನ್ನು ಯಾರು ನೋಡಬಾರ್ದು, ನನ್ನನ್ನು ಯಾರು ಮುಚ್ಚಬಾರ್ದು, ನೀವು ದೂರ ಸರಿರಿ ದೂರ ಸರಿರಿ ಅಂತ ತನ್ನಷ್ಟು ತಾನೇ ಹೇಳ್ಕೊಂಡು ಬರ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಒಂದಿತ್ತು. ಆದ್ರೆ ಇವತ್ತಿನ ದಿವಸ ರಾಷ್ಟ್ರ ಮಟ್ಟದಲ್ಲಿ ಜಾತೀಯತೆ ಇದೆಯಾ? ಅತ್ಯಂತ ಅಲ್ಪನಾಗಿರತಕ್ಕಂಥ ಒಬ್ಬ ಸ್ವಯಂ ಸೇವಕ ಇವತ್ತಿನ ದಿವಸ ಪ್ರಧಾನಿ ಆಗ್ಬಹುದಲ್ವಾ ಈ ದೇಶದ ಒಳಗಡೆಗೆ? ಚಹಾ ಮಾಡ್ತಕ್ಕಂಥವನು ಪ್ರಧಾನಿ ಆಗ್ತಾನೆ, ಇನ್ನೊಂದೇನು ಕೂಲಿ ಮಾಡ್ತಕ್ಕಂಥವನು ಯಾವುದೋ ಒಂದು ರಾಜ್ಯಪಾಲ ಆಗ್ತಾನೆ, ಎಲ್ಲೋ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಉಪರಾಷ್ಟ್ರಪತಿ ಆಗ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ ಸ್ವಾಮಿ.
ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದೇ ಭಾರತದ ಪ್ರಧಾನಿಗಳು ಹೇಳಿದ್ರು, ಈ ದೇಶದ ಒಳಗಡೆಗೆ ಒಂದು ಇಂಚೂ ಜಾಗವನ್ನು ಕೂಡ ನಾವು ಭಾರತದ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಧ್ವಜವನ್ನು ಹಾಕೋದಕ್ಕೆ ಕೊಡೋಲ್ಲ ಅಂತ. ಆದರೆ ಇವತ್ತಿನ ದಿವಸ ಒಂದು ಇಂಚು ಜಾಗವನ್ನು ಬಿಡದೆ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಮಾತ್ರ ಅಲ್ಲ, ನಮ್ಮ ಚಿಂತನೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಅನೇಕರು ಸಂಸತ್ತಿನ ಒಳಗಡೆಗೆ ಪ್ರವೇಶ ಮಾಡಿದ್ದಾರೆ. ಹಾಗಾದ್ರೆ 100 ವರ್ಷದಲ್ಲಿ ನಾವು ಮಾಡಿದ್ದೇನ್ರಿ? ಇದೆಲ್ಲ ಏನೋ ಭಾರಿ ಹೇಳಿದ್ವಿ. ನಮ್ಮ ಕಣ್ಣು ಮುಂದೆ RSS 100 ವರ್ಷ ಮಾಡಿದ ಕೆಲವು ಉದಾಹರಣೆಗಳನ್ನು ಹೇಳಿ ಬರೀ ಇನ್ನೇನು ಹೇಳಬಾರ್ದು ಅಂದ್ರೆ, ಭಾರತ ಅಂದ್ರೆ ಬಡ ದೇಶ, ಭಾರತ ಅಂದ್ರೆ ದುರ್ಬಲವಾಗಿರ್ತಕ್ಕಂಥ ದೇಶ, ಭಾರತ ಅಂದ್ರೆ ಹಾವಾಡಿಗರ ದೇಶ, ಭಾರತ ಅಂದ್ರೆ ಡಂಬರ ದೇಶ, ಭಾರತ ಅಂದ್ರೆ ದನದ ಉಚ್ಚಿಯನ್ನು ಕುಡಿತಕ್ಕಂಥವ್ರ ದೇಶ, ಭಾರತ ಅಂದ್ರೆ ಬರಿಮೈಯಲ್ಲಿ ತಿರ್ತಕ್ಕಂಥವ್ರ ದೇಶ. ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದ್ರು. ಮಾತ್ರ ಅಲ್ಲ, ನಮ್ಮ ದೇಶದ ಪ್ರಮುಖರಿಗೆ ತಮ್ಮ ದೇಶದೊಳಗೆ ವೀಸಾ ಕೊಡ್ತಾ ಇರಲಿಲ್ಲ ಒಂದು ಕಾಲಕ್ಕೆ. ಆದ್ರೆ ಇವತ್ತು ರಾಷ್ಟ್ರ ಬಲಿಷ್ಠ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಇದೇ ದೇಶದ ನಮ್ಮ ನಾಯಕರು ಅಮೆರಿಕೆಗೆ ಹೋದ್ರೆ ರೆಡ್ ಕಾರ್ಪೆಟ್ ಹಾಕಿಸಿ ಒಳಗಡೆಗೆ ಸ್ಲ್ಯಾಬ್ಸ್ ಹಾಕ್ತಾ ನಮಗೆ ಸ್ವಾಗತ ಮಾಡಿರ್ತಕ್ಕಂಥದ್ದನ್ನು ನೋಡ್ತೇವೆ. ಯಾವ ಇಂಗ್ಲೆಂಡ್ ನಾವು ಒಂದೇ ಮಾತ್ರ ಹೇಳಿದ್ರೆ ಬೂಟಿನಿಂದ ತೆಗಿತಾ ಇದ್ರು, ಲಾಠಿಯಿಂದ ಹೊಡಿತಾ ಇದ್ರು, ಅದೇ ಇಂಗ್ಲೆಂಡಿನ ಒಳಗಡೆಗೆ ಒಂದೇ ಮಾತ್ರ ಹೇಳಿ ನಮ್ಮ ದೇಶದ ನಾಯಕರನ್ನ ಕರ್ಕೊಳ್ತಾ ಇದ್ದಾರೆ. ಯಾವ ಮುಸಲ್ಮಾನ್ ದೇಶಗಳು ಇಲ್ಲಿ ಭಗವದ್ಗೀತೆಯನ್ನು ಸುಡ್ತಾ ಇದ್ರು, ಅದೇ ಅರಬ್ ಕಂಟ್ರಿಯ ಒಳಗಡೆ ನಮ್ಮ ದೇಶದ ನಾಯಕ ಹೋದರೆ ಭಗವದ್ಗೀತೆಯನ್ನು ಕೊಡ್ತಾರೆ. ಈ ದೇಶದ ನಾಯಕ ಯೋಗ ಅಂತಕ್ಕಂಥದ್ದು ಬಹಳ ಮುಖ್ಯಪ್ಪ. ಆರೋಗ್ಯವೇ ಭಾಗ್ಯ, ಆರೋಗ್ಯ ಸರಿ ಇದ್ರೆ ಎಲ್ಲವೂ ಕೂಡ ಸರಿ ಇರ್ತದೆ ಅಂತಕ್ಕಂಥ ಚಿಂತನೆಯಿಂದ ಆ ಒಂದು ಯೋಗಾಸನವನ್ನ ಈ ಒಂದು ಜಗತ್ತಿನ ಒಂದು ದಿನವನ್ನಾಗಿ ಆಚರಣೆ ಮಾಡಿ ನಾವೆಲ್ಲರೂ ಕೂಡ ಯೋಗಾಸನವನ್ನು ಮಾಡಬೇಕು. ಆ ದಿನ ಅದಕ್ಕೆ ಒತ್ತು ಕೊಡಬೇಕು ಅಂತ ಜೂನ್ 21ನೇ ತಾರೀಕು ಪ್ರತಿ ವರ್ಷ ಮಾಡಬೇಕು. ಅಂದ್ರೆ 140ಕ್ಕೂ ಹೆಚ್ಚು ದೇಶಗಳು ಜೂನ್ 21ನ್ನ ಯೋಗ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಯಾವುದೇ 2 ದೇಶಗಳ ಯುದ್ಧ ನಡೆದಿದೆ, ನಮ್ಮ ನಾಗರಿಕರಾಗಿ ಸಿಕ್ಕೊಂಡಿದ್ದಾರೆ ಅಂದ್ರೆ ಅವರಿಬ್ಬರಿಗೂ ಯುದ್ಧ ನಿಲ್ಲಿಸಿ ಇವತ್ತು ರಾತ್ರಿ ನಮ್ಮ ಆ ಒಂದು ನಾಗರಿಕರನ್ನು ಕರ್ಕೊಂಡ್ ಬರೋವರೆಗೂ ನೀವು ಯುದ್ಧ ಮಾಡಬಾರ್ದು ಅಂದ್ರೆ ಆ 2 ದೇಶಗಳು ಯುದ್ಧ ನಿಲ್ಲಿಸ್ತವೆ. ನಮ್ಮ ದೇಶದ ಸೈನಿಕರ ಮೇಲೆ ದಾಳಿ ಮಾಡ್ತೀರಿ, ನಮ್ಮ ದೇಶದ ಟೂರಿಸ್ಟ್ ಹೋಗಿರ್ತಕ್ಕಂಥವ್ರ ಮೇಲೆ ನೀವು ದಾಳಿ ಮಾಡ್ತೀರಲ್ವಾ, ನಿಮ್ಮ ಹುಟ್ಟ ಅಳಿಸ್ತೀವಿ ಅಂತ ಹೇಳಿ ಅವ್ರು ಎಲ್ಲಿದ್ದಾರೋ ಅಲ್ಲಿ ನಾವು ಬ್ರಹ್ಮೋತ್ಸವವನ್ನು ಹಾಕಿ ಇವತ್ತಿನ ದಿವಸ ಅವರನ್ನು ನಾಶ ಮಾಡತಕ್ಕಂಥ ಶಕ್ತಿ ನಮಗೆ ಆತ್ಮ ನಿರ್ಭರತೆ. ಬೇರೆ ದೇಶದಿಂದ ತಂದು ಪಟಾಕಿ ಹಾರಿಸೋರಲ್ಲ ನಾವು, ನಾವೇ ತಯಾರು ಮಾಡಿರ್ತಕ್ಕಂಥ ಮಿಸೈಲ್ಗಳಿಂದ ನಾವು ಇವತ್ತಿನ ದಿವಸ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ. ನಮ್ಮನ್ನು ಸುಲಭವಾಗಿ ನೀವು ತಿಳ್ಕೊಳ್ಳೋ ಹಾಗೆ ಇಲ್ಲ. ರಾತ್ರೋರಾತ್ರಿ ಒಂದು ಕಾರ್ಗಿಲ್ನಲ್ಲಿ ನೀವು ಆಡಿಕೊಂಡ್ರೆ ಬಿಡ್ತೀವಾ? ಅಮಾಯಕರಾಗಿರ್ತಕ್ಕಂಥ 26 ಜನ ಟೂರಿಸಂಗಳಿಗೆ ಹಣೆಯಲ್ಲಿ ನೀವು ಗುಂಡಿಟ್ಟು ಅವರ ಒಂದು ಧರ್ಮವನ್ನು ಕೇಳಿ ಕೊಂದ್ರಲ್ಲ, ನಿಮ್ಮನ್ನು ಬಿಟ್ಟಿವಾ? ಇಲ್ಲಿ ಒಳಗಡೆಗೆ ಬಂದ್ರೆ ನೀವು ಕಲ್ವೊಯ್ತೀರಿ, ಇಲ್ಲಿ ಒಳಗಡೆಗೆ ಬಂದ್ರೆ ನೀವು ನಮ್ಮನ್ನು ಹೀಯಾಳಿಸ್ತೀರಿ, ರಾಜಕೀಯ ಬೆಂಬಲ ತಗೋತೀರಿ. ಇದು ಯಾವುದು ಕೂಡ ಮುಂದಿನ ದಿನಗಳಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರತಿನಿತ್ಯ 8 ಲಕ್ಷ ಜನ ಸ್ವಯಂ ಸೇವಕರು ಪ್ರಾರ್ಥನೆ ಮಾಡ್ತಾರೆ, ಪರಂ ವೈಭವಂ ನೇತುಮೇ ತತ್ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾಶಿಷಾತೆ ಕೃಷಂ. ತಾಯಿ, ನಿನ್ನ ಪರಮ ವೈಭವ ಸ್ಥಿತಿಗೆ ಹೋಯ್ತೀವಿ ನಾವು. ನೀನು ಪರಮ ವೈಭವ ಸ್ಥಿತಿಗೆ ಹೋಗ್ಬೇಕು. ನಿನ್ನ ಮುಂದೆಗಳಿಗೆ ಜಗತ್ತು ಮಂಡೆಯೂರು ನಿಲ್ಲಬೇಕು. ನೀನು ಯಾರಿಗೂ ಕೂಡ ತಲೆಯನ್ನು ಬಾಗಬಾರದು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಮಾಡಿ ಸ್ವಯಂ ಸೇವಕರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಂದೂ ಕೂಡ ತಮ್ಮ ಕಾರ್ಯದಿಂದ ಧೃತಿಗೆಡಲ್ಲ, ಅಧಿಕಾರಕ್ಕೋಸ್ಕರವಾಗಿ ಬಡದಾಡೋಲ್ಲ. ಕಾರಣ ಅಂದ್ರೆ ಅವರಿಗೆ ಸಿಗತಕ್ಕಂಥ ಒಂದು ಸಂಸ್ಕಾರ, ಜಾತೀಯತೆ ಹೋಗ್ಬೇಕು ಅಂದ್ರೆ ಆಗುತ್ತೇನ್ರಿ? ನಾವೊಂದು ಕಬಡ್ಡಿ ಆಡಿಸ್ತೀವಿ ಬಂಧುಗಳೇ, ಶಾಖೆಯಲ್ಲಿ
ಆ ಕಡೆ 7 ಜನ ಇರ್ತಾರೆ, ಈ ಕಡೆ 7 ಜನ ಇರ್ತಾರೆ. ಕಬಡ್ಡಿ 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 ಅಂತ ಹೋಗ್ತಾನೆ. ಇವನು ಕ್ರಾಸ್ ಗೆರೆಯನ್ನು ಮುಟ್ಟಬೇಕು, ಅವನು ಹಿಂದಿನ ಗೆರೆಯನ್ನು ದಾಟಬಾರದು. ಅವ್ರು 7 ಜನ ಆಗ ಇವನನ್ನು ಹಿಡಿಬೇಕು, ಇವ ಹೋಗಿ ಬಡ್ಕೊಂಡ್ಬರ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಉಸುರನ್ನ ಬಿಡದಂತೆ ಶೂರತನದಿಂದ ಆಡ್ತಾ ಇರ್ತಕ್ಕಂಥ ಆ ಒಂದು ಕಬಡ್ಡಿಯನ್ನು ಆಡುವಾಗ ಬಂದಿರ್ತಕ್ಕಂಥವ್ರು ಯಾವ ಜಾತಿ ಗೊತ್ತಿಲ್ಲ, ಕಾಲು ಹಿಡ್ತಕ್ಕಂಥವ್ರು ಯಾವ ಜಾತಿ ಗೊತ್ತಿಲ್ಲ. ಅರೇ ಬಂದಿರ್ತಕ್ಕಂಥವ್ರು ಯಾವ ಹಿಂದುಳಿದ ಜನ ಅಂತ ಹೇಳಿ ಕಬಡ್ಡಿ 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 ಅಂತ ಹೋದಾಗ ಬ್ರಾಹ್ಮಣ ಆದವನು ಹಿಡಿಬಾರ್ದು ಅಂತ ಬಿಟ್ಟರೆ ಸೋಲ್ತಾನೆ. ಅಲ್ಲಿದ್ದವನು ಯಾವ ನಾಯಕನೋ ಅಥವಾ ಸಾಗರವನೋ ಅಥವಾ ಹರಿಜನೋ ಯಾರೋ ಗೊತ್ತಿಲ್ಲ, ಅವನು ಬಂದ ತಕ್ಷಣ ಕಾಲು ಹಿಡಿತಾನೆ. ಅವನು ಕಬಡ್ಡಿ ಕಬಡ್ಡಿ ಅಂತ ಒಂದು ಹೋಗಿತಾನೋ ಔಟ್ ಗೆರೆಯನ್ನು ಮುಟ್ಟಕ್ಕೆ ನೋಡ್ತಾನೆ. ಆದ್ರೆ ಇವನಿಗೆ ಅನ್ಸಲ್ಲ ನಾನು ಹಿಂದುಳಿದವನ ಕಾಲು ಹಿಡಿದೆ ಅಂತ. ಅವನಿಗೆ ಅನ್ಸಲ್ಲ ನಾನು ನೋಡು ಎಂಥ ದೊಡ್ಡ ಜಾತಿಯವನು ಬದುಕೊಂಬಂದೆ ಅಂತ. ಈ ಸಮಾನತೆಯನ್ನು ಕಲಿಸಿಕೊಡೋದು ಸಂಘ. ಒಂದು ಕಬಡ್ಡಿ ಆಟ ನಮಗೆ ಸಮಾನತೆ ಕಲಿಸಿಕೊಡ್ತದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಘದ ಸೂತ್ರವನ್ನ ಜಗತ್ತಿನಲ್ಲಿ ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದಿದೆ ಅಂತೆ. ಈ ರೀತಿಯಾಗಿ ಜಗತ್ತಿನಲ್ಲಿ ಇಂಥ ಉನ್ನತ ಸ್ಥಾನಕ್ಕೆ ಈ ದೇಶ ಹೋಗಲಿಕ್ಕೆ ಕಾರಣರಾಗಿರ್ತಕ್ಕಂಥ ಅವರೇ ಆಗಿದ್ದಾರಂತೆ. ಅವರ ಗುಟ್ಟು ಏನು? ಆಗ ಅವರಿಗೆ ಕಂಡು ಬಂದಿದ್ದು ಒಂದು 100 ವರ್ಷಗಳಿಂದ ಪ್ರತಿನಿತ್ಯ ಅಲ್ಲಿರ್ತಕ್ಕಂಥ ಕೆಲವು ಪ್ರಜೆಗಳು 23 ತಾಸು ತಮ್ಮ ಸಂಸಾರಕ್ಕೆ, ತಮ್ಮ ಅಂಗಡಿ, ತಮ್ಮ ಮುಂಗಟ್ಟುಗಳಿಗೆ, ತಮ್ಮ ವ್ಯವಹಾರಕ್ಕೆ ಕೊಡ್ತಾರೆ. ಆದ್ರೂ 1 ತಾಸನ್ನ ದೇಶಕ್ಕೋಸ್ಕರವಾಗಿ ಕೊಡ್ತಾ ಇರ್ತಕ್ಕಂಥವರು ಸಂಘಟನೆ ಇದೆ. ಆ ಸಂಘಟನೆಯವರು ಈ ರೀತಿ ಕಾರ್ಯ ಮಾಡಿದ್ದರಿಂದ, ಒಟ್ಟಾಗಿ ಮಾಡಿದ್ದರಿಂದ ಇವತ್ತು ಭಾರತ 5ನೇ ಸ್ಥಾನಕ್ಕೆ ಹೋಗಿದೆ. ಆ ರೀತಿಯಾಗಿರ್ತಕ್ಕಂತಹ ಒಂದು ಸಂಕಲ್ಪವನ್ನು ನಮ್ಮ ದೇಶದ ಒಳಗಡೆಗೂ ಮಾಡಿ ನಾವು ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ, PhD ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅನೇಕರು ಈ ಸಂಘಕ್ಕೆ ಮತ್ತೊಂದು ಪರ್ಯಾಯವಾಗಿ ಸಂಘ ಕಟ್ಟಿದ್ರು. ನಾವು ಒಂದು ಸಂಘ ಕಟ್ತೀವಿ ನಿಮಗೆ ವಿರೋಧವಾಗಿ. ಎಷ್ಟು ದಿವಸ ಕಟ್ಟಿದ್ದೀರಿ ಸ್ವಾಮಿ? ಹೆಸರೇ ಇಲ್ಲ. ಯಾಕೆ? ಸ್ವಾರ್ಥಪೂರಿತವಾಗಿರ್ತಕ್ಕಂಥ ಯಾವುದೇ ಕಾರ್ಯವನ್ನು ಮಾಡಿದ್ರು ಅದಕ್ಕೆ ಭವಿಷ್ಯವೂ ಇಲ್ಲ, ಅದಕ್ಕೆ ಆ ಒಂದು ಆಯುಷ್ಯವೂ ಕೂಡ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಘದ ವಿಚಾರವನ್ನು ಅನೇಕ ಮಜಲುಗಳಲ್ಲಿ ನಾವು ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನು ಯೋಚನೆ ಮಾಡಲಿಕ್ಕೆ ಬಹಳಷ್ಟಿದೆ, ಆದರೆ ಸಮಯವೂ ಕೂಡ ಆಗಿದೆ. ಮತ್ತೆ ಮುಂದೆ ಬೇರೆ ಬೇರೆ ಕಡೆ ಹೋಗಬೇಕು. ಸಾಯಂಕಾಲ ಮತ್ತೆ ಶಿವಪುರದ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರಿಂದ ಈ ಸಾರಿ ಸಂಘ ಒಂದು ಪಂಚ ಪರಿವರ್ತನೆ ಅಂತಕ್ಕಂಥ ಒಂದು ಸೂತ್ರವನ್ನು ನಮಗೆ ಕೊಟ್ಟಿದೆ. ಹಿರಿಯರಾಗಿರ್ತಕ್ಕಂಥವರು, ತಾಯಂದರು ಎಲ್ಲರೂ ಕೂಡ ಅದರ ಕಡೆಗೆ ಒಂದು ಗಮನ ಕೊಡೋಣ. ಆ ಪಂಚ ಸೂತ್ರಗಳನ್ನು ಹೇಳಿ ನಾನು ಉಪನ್ಯಾಸವನ್ನು ಈ ಒಂದು ಬೌದ್ಧಿಕವನ್ನು ಮುಗಿಸ್ತೇನೆ. ಮೊದಲನೇದಾಗಿ ಕುಟುಂಬ ಪ್ರಬೋಧನೆ. ನಮ್ಮ ದೇಶದ ಒಳಗಡೆಗೆ ಕುಟುಂಬ ಪದ್ಧತಿ ಬಹಳ ಗಟ್ಟಿಯಾಗಿತ್ತು. ವಿವೇಕಾನಂದರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋದಾಗೆ ಕೇಳ್ತಾರೆ, ನಿಮ್ಮ ದೇಶದ ಒಳಗಡೆಗೆ ಸಂಸ್ಕೃತಿಯ ಒಂದು ಬೇರು ಯಾವುದು? ಎಷ್ಟು ನೀವು ಸನಾತನ ಧರ್ಮ ಸಂಸ್ಕೃತಿ ಅಂತಿರಲ್ಲ, ಆ ಬೇರು ಎಲ್ಲಿದೆ ಅಂತ ಕೇಳಿದಾಗ ಕುಟುಂಬ ಪದ್ಧತಿಯಲ್ಲಿದೆ. ಕುಟುಂಬ ಅಂತಕ್ಕಂಥದ್ದು ನಮ್ಮ ದೇಶದ ಒಳಗಡೆಗೆ ಗಟ್ಟಿಯಾಗಿದೆ. ತಂಗಿಯ ಮದುವೆ ಆಗೋವರೆಗೂ ಅಣ್ಣ ಮದುವೆ ಆಗಲ್ಲ ಈ ದೇಶದ ಒಳಗಡೆಗೆ. ಕೊನೆಯವನು ಪಾಲು ತೆಗೆದುಕೊಳ್ಳುವವರೆಗೂ ಕೂಡ ಹಿರಿಯವನು ಪಾಲು ತಗೊಳ್ಳಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಕುಟುಂಬ ಪದ್ಧತಿ ಇರ್ತಕ್ಕಂಥ ಒಂದು ದೇಶ ಇದಾಗಿದೆ ಅಂತಕ್ಕಂಥದ್ದನ್ನ ಅನೇಕ ವಿಷಯಗಳಲ್ಲಿ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ನಾವು ಶಿಥಿಲ ಆಗ್ತಾ ಇದ್ದೇವೆ. ಎಷ್ಟರವರೆಗೂ ಅಂದರೆ ಮನೆಯಲ್ಲಿ ಅಪ್ಪ ಮಗ ಮಾತಾಡೋದ್ರಿ, ಅಣ್ಣ ತಮ್ಮ ಬಿಡ್ರಿ, ಅಪ್ಪ ಮಗನ ಮಾತಾಡ್ಸೋಲ್ಲ, ಮಗ ಅಪ್ಪನ ಮಾತಾಡ್ಸೋಲ್ಲ, ಗಂಡ ಹೆಂಡತಿನ ಮಾತಾಡ್ಸೋಲ್ಲ, ಹೆಂಡತಿನ ಗಂಡ ಮಾತಾಡ್ಸೋಲ್ಲ. ಅಡಿಗೆ ಮಾಡಿ ಅವಳು ಹೊರಗೆ ಬರ್ತಾಳೆ, ಇವನು ಹೋಗಿ ಹಾಕೊಂಡು ಊಟ ಮಾಡ್ತಾನೆ, ಇವನು ಕೈ ತಕ್ಕೊಳ್ಳಿ ಒಳಗೆ ಬರ್ತಾಳೆ, ತಟ್ಟೆ ತೆಗೆ ಅವಳು ಆಚೆ ಹೋಗ್ತಾಳೆ ಒಳಗೆ. ತಂದೆ ಒಳಗಡೆ ಊಟಕ್ಕೆ ಬಂದ್ರೆ ಮಗ ಹೊರಗೆ ಹೋಗ್ತಾನೆ, ಮಗ ಬಂದಿದ್ದಾನಂತ ಚಪ್ಪಲಿ ನೋಡ್ಕೊಂಡು ತಂದೆ ಹೊರಗಡೆ ಕೂಡ್ತಾನೆ. ಕುಟುಂಬ ಪದ್ಧತಿ ಶಿಥಿಲ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಪರಸ್ಪರವಾಗಿರ್ತಕ್ಕಂಥ ಒಂದು ಕೌಟುಂಬಿಕ ಒಂದು ವಾತಾವರಣ ಬರಬೇಕು. ಮಮ್ಮಿ ಡ್ಯಾಡಿಯ ಸಂಸ್ಕೃತಿ ಕೂಡ ಹೆಚ್ಚಾಗಿದೆ ಇವತ್ತಿನ ದಿವಸ. ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಊಟ ಕೂಡುವಾಗ ಸಾಲ್ಟ್ ಹಾಕ್, ಶುಗರ್ ಹಾಕ್, ವಾಟರ್ ಹಾಕ್, ಮಮ್ಮಿ ಡ್ಯಾಡಿ
ಈ ಒಂದು ಸಂಸ್ಕೃತಿಯಿಂದ ನಾವು ಸಾಯ್ತಾ ಇದ್ದೀವಿ. ಎಂಥ ಚಲೋತ್ನಾಗಿ ಅಮ್ಮ ಅನ್ನೋದು ಅಂತಃಕರಣದಿಂದ ಹೋಗ್ತದೆ, ಮ ಅನ್ನೋದು ತುಟಿಯಿಂದ ಮುಗಿತದೆ. ಆದರೆ ಮಮ್ಮಿ ಯಾವುದಕ್ಕೂ ಕೆಲಸ ಅಲ್ಲ, ಎರಡು ತುಟಿನ ಮಾತ್ರ ಕೆಲಸ. ಹೊರಗೆ ಹೊರಗೆ ಅಂತ ನೀನು ಮಮ್ಮಿ ಅಂದ್ರೆ ನೀವು ಹೊರಗೆ, ಅಮ್ಮ ಅಂದ್ರೆ ನೀನು ಒಳಗೆ. ಸಣ್ಣ ಉದಾಹರಣೆಗಳ ಮೂಲಕವಾಗಿ ನಮ್ಮ ಸಂಸ್ಕೃತಿ ಎಷ್ಟು ಅತ್ಯುನ್ನತವಾಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಕುಟುಂಬ ಪದ್ಧತಿಗಳನ್ನು ನಾವು ಗಟ್ಟಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹ. ಅದಾದಮೇಲೆ ಸಾಮರಸ್ಯ, ಪ್ರತಿಯೊಬ್ಬರಲ್ಲಿಯೂ ಕೂಡ ಸಾಮರಸ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮಲ್ಲಿ ಅನೇಕ ಒಡಕುಗಳು ಜಾತಿಗಳಲ್ಲಿ, ಅನೇಕ ಉಪಜಾತಿಗಳಲ್ಲಿ, ಪಂಗಡಗಳಲ್ಲಿ ವಿಪರೀತವಾಗಿರ್ತಕ್ಕಂಥ ಒಂದು ಒಡಕಿನ ಮೂಲಕವಾಗಿ ಸಾಮರಸ್ಯ ಹೋಗ್ತಾ ಇದೆ. ನೀವು ಯಾರ ಪೈಕಿ? ಇಲ್ರಿ, ನನ್ನ ಹೆಸರು ವೆಂಕಟೇಶ. ಹೌದು, ನೀವು ಯಾರ ಪೈಕಿ? ಇಲ್ರಿ, ನಾವು ಇಂಥವ್ರ ಮಗ. ನೀವು ಯಾರ ಪೈಕಿ? ಇಲ್ರಿ, ನಾವು ಇಂಥ ಒಳಗಿದ್ದೀವಿ. ನೀವು ಯಾರ ಪೈಕಿ? ಇಲ್ರಿ, ನಾನು ಲಿಂಗಾಯತ ಅಂತ ಹೇಳೋದು ಬಿಡೋದೇ ಇಲ್ಲ. ಇಲ್ರಿ, ನಾನು ಬ್ರಾಹ್ಮಣ ಅಂತ ಹೇಳೋದು ಬಿಡೋದೇ ಇಲ್ಲ. ಅವ್ರಿಗೆ ಬೇಕಾಗಿದ್ದೀನಿ ಜಾತಿ. ಯಾರ ಪೈಕಿ? ಯಾರ ಪೈಕಿ? ಯಾರ ಪೈಕಿ? ಯಾರ ಪೈಕಿ? ನೀನು ಯಾರು ಅಂತ ಕೇಳಿದ್ರೆ, ಇಲ್ರಿ, ನಾನು ಲಿಂಗಾಯತ. ಇಲ್ಲ, ನಾನು ವೀರಶೈವ. ಇಲ್ಲ, ನಾನು ವೀರಶೈವ ಲಿಂಗಾಯತ. ಮತ್ತೆ ನಾನು ಪಂಚಪೀಠದಲ್ಲಿ ಒಂದು ಪೀಠ. ಮತ್ತೆ ನಾನು ವಿರಕ್ತ ಮಠ, ನಾನು ಪಂಚಮಿಶಾಲಿ, ನಾನು ಶೆಟ್ರು, ನಾನು ಬಣಜಿಗ, ನಾನು ಉಪ್ಪಾರ, ನಾನು ಸಜ್ಜನ, ನಾನು ಕುರುವಿನ ಶೆಟ್ಟಿ, ನಾನು ರೆಡ್ಡಿ. ಅಲ್ರಿ, ರೆಡ್ಡಿ ಅಂದ್ರೆ ರೆಡ್ಡಿ ಬಹಳ ಮಂದಿ ಅದಾರ್ರಿ. ಚಿಕ್ಕಮಿಟ್ ರೆಡ್ಡಿ, ಪಾಕನಾಥ್ ರೆಡ್ಡಿ, ನರವಂತ ರೆಡ್ಡಿ, ನ್ಯಾಮದ ರೆಡ್ಡಿ, ಅದ್ರಲ್ಲಿ ಯಾವ ರೆಡ್ಡಿ? ಇಂಥ ರೆಡ್ಡಿ. ಆ ರೆಡ್ಡಿಯಲ್ಲಿ ಶಿವದಾರನೋ ಏನೋ ನೀವು ಜನಿವಾರನೋ, ಅದು ನಿನ್ನ ಸುಡ್ತಾರೋ ಹೋಗಿತಾರ. ಅಂದ್ರೆ ನೀನು ಯಾರು ಅಂದ್ರೆ ಬ್ರಾಹ್ಮಣ. ಬ್ರಾಹ್ಮಣರಲ್ಲಿ 3 ಇದ್ದಾರಪ್ಪ. ರಾಮಾನುಜಾಚಾರ್ಯ ಇದ್ದಾರೆ, ಶಂಕರಾಚಾರ್ಯ ಇದ್ದಾರೆ, ಮಧ್ವಾಚಾರ್ಯ ಇದ್ದಾರೆ. ಅದರಲ್ಲಿ ಯಾರು? ಶಂಕರಾಚಾರ್ಯರು. ಅದರಲ್ಲಿ 4 ಪುಟ ಇದೆ. ಅದರಲ್ಲಿ ಯಾರು? ಇಲ್ಲ, ನಾನು ಮಧ್ವಾಚಾರ್ಯ. ಮಧ್ವಾಚಾರ್ಯರಲ್ಲಿ 8 ಮಠ ಇದೆ. ಈ ಕಡೆ ಉತ್ತರಾದಿ ಮಠ, ರಾಯರ ಮಠ, ಶ್ರೀಪಾದರಾಯ ಮಠ ಇದೆ. ಯಾವ ಮಠ? 8 ಮಠ. 8 ಮಠದಲ್ಲಿ ಯಾವ ಮಠ? ಇಂಥ ಮಠ. ಆ ಮಠದಲ್ಲಿ ಯಾವ ಗುಂಪು? ಈ ಸ್ವಾಮಿ ಆದವರ, ಏನು ಸ್ವಾಮಿಯಾಗಿ ಪ್ರಯತ್ನ ಮಾಡೋರ? ಅರೆ, ನಮ್ಮನ್ನು ನಾವು ಈ ರೀತಿಯಾಗಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಬಂಧುಗಳು, ಈಗ ನಗಿ ಬರಬಹುದು. ಮುಂದೆ ಹಿಂದೂ ಸಮಾಜ ಸರ್ವನಾಶ ಆಗ್ತದೆ. ನಮ್ಮ ಪೀಳಿಗೆಗೆ ನಾವು ಏನು ಉತ್ತರ ಕೊಡಬೇಕು? ಚಂದಾಗಿ ಬಳಸ್ರಿ. ಹಿಂದೂ ಬರಿ ಡಾಕ್ಟರ್ ಜಿ ಕೇಳಿದ್ರು, ಯಾರು ಇದು ಹಿಂದೂ ರಾಷ್ಟ್ರ ಅನ್ನೋರು? ಯಾರು ಹಿಂದೂ ರಾಷ್ಟ್ರ ಅನ್ನೋರು? ನಮ್ಮ ಭಾಷೆ ಒಳಗೆ ಡಾಕ್ಟರ್ ಹೇಳಿದ್ರು, ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹಂಗೆ ಮಾಡ್ತಾರೆ, ಇದು ಹಿಂದೂ ರಾಷ್ಟ್ರ ಅಂತ. ಹಾಗೆ ನಮ್ಮ ಮನೆಗೆ ಬಂದಾಗ ಹಿಂದೂ ಬರ್ಕೊಳ್ಳೋ 10 ಜಾತಿ ಬರ್ತೀವಿ. ಯಾರು ಮಾಡ್ತಾರೆ? ಹಿಂದುವಿನ ಒಳಗಡೆ ಭಾರತ ಜನನೀಯ ತನು ಜಾತೆ ಅಂತ ನಮ್ಮ ಕುವೆಂಪು ಅವ್ರು ಯಾಕೆ ಹೇಳ್ತಾರೆ ಹೇಳಿ? ಭಾರತ ಮಾತೆ ನಿನ್ನ ತನುಜಾತೆ ಕರ್ನಾಟಕ ಮಾತೆ. ನೀನು ತಾಯಿ, ನಿನ್ನ ಕೂಸು ಕರ್ನಾಟಕ, ನಿನ್ನ ಕೂಸು ಕೇರಳ, ನಿನ್ನ ಕೂಸು ಆ ಒಂದು ಆಂಧ್ರ ಪ್ರದೇಶ, ನಿನ್ನ ಕೂಸು ಗುಜರಾತು, ನಿನ್ನ ಕೂಸು ಜಮ್ಮು ಕಾಶ್ಮೀರ, ನಿನ್ನ ಕೂಸು ಬಂಗಾಳ. ಆದ್ರೆ ಕರ್ನಾಟಕವೇ ಮಾತೆ ಅಲ್ಲ. ಜಯ ಹೇ ಕರ್ನಾಟಕ, ಒಂದು ಭಾರತ ಮಾತೆ ಅಂತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಾಮರಸ್ಯದಿಂದ ಇರಬೇಕು ಅಂತಕ್ಕಂಥದ್ದನ್ನು 2ನೇದು ತಿಳಿಸ್ತಾರೆ. ಇನ್ನು 3ನೇದಾಗಿ ಪರಿಸರ ಎಲ್ಲ ಕೆಟ್ಟ ಹಾಳಾಗೋಗಿದೆ ಅಂತಕ್ಕಂಥದ್ದು ನೋಡ್ತೇವೆ ನಾವು. ಎಲ್ಲ ಕಡೆಗಳಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನಲ್ಲ, ಪ್ಲಾಸ್ಟಿಕ್ಕಿನ ಮುಂಜಾನೆಯ ಅರ್ಧ ಲೀಟರ್ ಹಾಲನ್ನ ತೆಗೆದುಕೊಂಡು ಬಂದು ಒಗೆದಿರ್ತಕ್ಕಂಥ ಪ್ಲಾಸ್ಟಿಕ್ ಪೂರ್ತಿಯಲ್ಲ, ಅದರ ಮುಂದಿನ ತುಕುಡಿಯನ್ನ ಕಟ್ ಮಾಡ್ತೀವಲ್ಲ, 3 ಮೂಲೆ ಬರ್ತದಲ್ಲ, ಅದನ್ನೇನು ಒಗಿತೀವಲ್ಲ, ಅದೇ ಪ್ರತಿನಿತ್ಯ 1000 ಟನ್ ಆಗ್ತದೆ ದೇಶದೊಳಗೆ. ಪ್ಲಾಸ್ಟಿಕ್ ಬಿಡ್ರಿ, ಏನೋ ಒಂದು ಪ್ಲಾಸ್ಟಿಕ್ ಒಳಗಡೆ ಹೋದ್ರೆ 40-50 ವರ್ಷ ಅದು ಕರಗೋಲ್ಲ. ಪ್ರಾಣಿಗಳು ತಿಂದ್ರೆ ಕುಂಡಿ ಹಂಗೆ ಇರ್ತದೆ. ಈ ರೀತಿಯಾಗಿ ಪ್ಲಾಸ್ಟಿಕ್ ಇರಬಹುದು. ನಾವು ಉಪಯೋಗ ಮಾಡ್ತಾ ಇರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ದೋಷಪೂರಿತ ಔಷಧಗಳು. ಎಲ್ಲರೂ ಇವತ್ತಿನ ದಿವಸ ಮನೆಯಾಗಿ ಮೆಡಿಕಲ್ ಶಾಪ್ ರೀ. ಅಮ್ಮಂದೊಂದು ಮೆಡಿಕಲ್ ಶಾಪ್, ಅಪ್ಪಂದೊಂದು ಮೆಡಿಕಲ್ ಶಾಪ್, ತಮ್ಮಂದೊಂದು ಮೆಡಿಕಲ್ ಶಾಪ್. ಎಲ್ಲರೂ ಬ್ಯಾಗ್ನಾಗ ಹೋಗಿ ಎಲ್ಲ ಗುಳಿಗೆ ಸಿಗ್ತದೆ. ತಲೆನೋವು ಗುಳಿಗೆ, ಮಾಡಿದ ಗುಳಿಗೆ, BP ಗುಳಿಗೆ, ಶುಗರ್ ಗುಳಿಗೆ, ಥೈರಾಯ್ಡ್ ಗುಳಿಗೆ, ಆಮೇಲೆ ಹಾರ್ಟ್ ಗುಳಿಗೆ, ಮಂಡಿ ಬ್ಯಾನಿ ಗುಳಿಗೆ, ಆಮೇಲೆ ಈಗ ರಕ್ತ ನೀರಾಗ ಗುಳಿಗೆ,
ರಕ್ತ ಹೆಚ್ಚಾದ ಗುಳಿಗೆ, ಇವೆಲ್ಲ ಆದ್ಮೇಲೆ ಈ ಗುಳಿಗೆ ತಡಿಲಕ್ಕೆ ಒಂದು ಗುಳಿಗೆ. ಅರೆ, ಗುಳಿಗೆಯನ್ನು ಉಸುಳಿಯನ್ನಾಗಿ ತಿಂತಾ ಇದ್ದೇವೆ ನಾವು. ಗುಳಿಗೆಯನ್ನ ಉಸುಳಿ ಮಾಡ್ಕೊಂಡಿದ್ದೀವಿ. ಆ ಕೆಮಿಕಲ್ಗಳನ್ನು ತಿನ್ನುವುದರಿಂದ ಇಡೀ ದೇಹ ಏನಾಗ್ತದೆ? ಕಲ್ಮಶ ಆಗ್ತದೆ, ವಿಷ ಆಗ್ತದೆ. ಅದಕ್ಕೆ ನಾವು ಯೋಚನೆ ಮಾಡಬೇಕು. ನಾವು ಅಂದ್ರೆ ಈಗ ಹೋದ ತಕ್ಷಣ ನೀವೆಲ್ಲ ಏನು ಇದೀಗಲ್ಲ ಗುಳಿಗೆಗಳನ್ನ ಕಾಲೇ ಹೋಗೋದು ಬಿಟ್ರೆ ನಾಳೆ ಮತ್ತೆ ನನಗೆ ಕಷ್ಟ ಬಂದಿತ್ತು. ಆದ್ರೆ ನಾವು ಅದನ್ನು ಬಿಡ್ತಾ ಬಿಡ್ತಾ ಪ್ರಯತ್ನ ಮಾಡ್ಬೇಕು. ನಾವು ನಮ್ಮ ಎಲ್ಲ ರೋಗಕ್ಕೂ ಕಾರಣ ಇದು ಅಲ್ಲ, ಇದು ಅಲ್ಲ, ಇದು ಕಾರಣ. ನಮ್ಮ ಯಾವುದೇ ರೋಗಕ್ಕೆ ಇದು ಕಾರಣ ಆಗ್ತದೆ ಬಂಧುಗಳೇ, ಇದು ಯಾವುದು ಕಾರಣ ಅಲ್ಲ. ಇದನ್ನ ಸರಿಯಾಗಿಟ್ಕೋಬೇಕು, ಇದನ್ನ ಸ್ವಚ್ಛವಾಗಿಟ್ಕೋಬೇಕು, ಇದನ್ನ ತೀಕ್ಷ್ಣವಾಗಿಟ್ಕೋಬೇಕು. ಆಗ ಎಲ್ಲವೂ ಕೂಡ ಸರಿಯಾಗ್ತದೆ ಅಂತ ಪರಿಸರದ ವಿಷಯವನ್ನು ಹೇಳ್ತಾ ಇದ್ದೇನೆ. ಇನ್ನು ಸ್ವದೇಶಿ ಮುಂಜಾನೆಯ ಕಾಲ್ಗೇಟ್ನಿಂದ ರಾತ್ರಿಯ ಗುಡ್ ನೈಟ್ವರೆಗೂ ಕೂಡ ಇವತ್ತಿನ ದಿವಸ ನಾವು ಪಾಶ್ಚಿಮಾತ್ಯರ ಎಲ್ಲ ಆ ಒಂದು ವಸ್ತುಗಳನ್ನು ಬಳಸ್ತಾ ಇದ್ದೇವೆ. ಆ ವಸ್ತುಗಳನ್ನು ನಾವು ಬಳಸ್ತಾ ಇರಬೇಕಾದ್ರೆ ಆ ದುಡ್ಡು ಅನೇಕ ರೀತಿಯಾಗಿರ್ತಕ್ಕಂಥ ಮತಾಂತರಕ್ಕೆ ಅದು ಹೋಗ್ತದೆ. ಆ ಒಂದು ಚಿಂತನೆಯನ್ನು ಇಟ್ಕೊಂಡು ನಾವು ಸ್ವದೇಶಿ ವಸ್ತುಗಳನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸ್ವದೇಶಿಯಾಗಿರ್ತಕ್ಕಂಥ ಚಿಂತನೆಯನ್ನು ಇಟ್ಕೊಳ್ಬೇಕು. ಎಲ್ಲವೂ ಕೂಡ ವಿದೇಶಿ ಆಗಿದೆ ನಮಗೆ ಇವತ್ತಿನ ದಿವಸ. ಮೊದಲು ಆ ಒಂದು ಪೂಜೆಗೆ ಮಾತ್ರ ದೇವರ ಕಟ್ಟೆ ಮೇಲೆ ಕೂಡ್ತಿದ್ವಿ. ಇವತ್ತು ಆ ಒಂದು ಟೈಲೆಟ್ ಒಳಗಡೆಗೆ ಹೋದ್ರೂ ಕೂಡ ಒಂದು ಕಟ್ಟೆ ಮೇಲೆ ಕೂಡ್ತಕ್ಕಂಥ ಒಂದು ಸನ್ನಿವೇಶ, ಕೆಳಗಡೆಗೆ ಕೂಡ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನತಕ್ಕಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ. ಮೊದಲಿನ ಕಾಲ ಹೀಗಿರಲಿಲ್ಲ. ಅದು ಯಾಕೆ ಹಾಗಿತ್ತು ಅಂತ ನಾವು ಡಾಕ್ಟರ್ ದೇವರ ಹಾಗೆ ಯೋಚನೆ ಮಾಡಬೇಕು. ಇನ್ನು ಮುಂದೆ ಕೊನೆಯದಾಗಿರ್ತಕ್ಕಂಥದ್ದು ಅಂದರೆ ನಾಗರಿಕ ಶಿಷ್ಟಾಚಾರ. ಇದು ಬಹಳ ಮುಖ್ಯ. ಇದೇನು ನಾಗರಿಕ ಶಿಷ್ಟಾಚಾರ? ಉದಾಹರಣೆ, ನಾವೇನು ಯಾರೋ ಮನೆಗೆ ಹೋದ್ವಿ, ಮನೆ ಗೇಟ್ ತೆಗಿತೀವಿ, ಒಳಗೆ ಹೋಗ್ತೀವಿ. ಹೋಗುವಾಗ ಗೇಟನ್ನು ಹಾಕಲ್ಲ, ಹೋಗಿ ಒಳಗೆ ಹೋಗಿ ಬಂದ್ವಿ, ಮತ್ತೆ ಗೇಟ್ ಹಾಕಲ್ಲ, ಹಾಗೆ ಬಿಟ್ಟು ಬರ್ತೀವಿ. ಆದರೆ ನಾವು ಯೋಚನೆ ಮಾಡಬೇಕು, ಆ ಮನೆಯಲ್ಲಿ ಗೇಟ್ ಯಾಕೆ ಹಾಕಿದ್ದಾರೆ? ಏನೋ ಸಂಡಿಗೋ ಪಂಡಿಗೋ ಏನೋ ಒಣ ಹಾಕಿದ್ದಾರೆ, ಪ್ರಾಣಿಗಳು ಬರ್ತಾರೆ ಅಂತ ಒಂದಿರಬಹುದು. ಒಳಗಡೆಗೆ ಮುದುಕರಿದ್ದಾರೆ, ಅವ್ರಿಗೆ ಬಂದು ಆಗಾಗ ತೆಗಿಲಕ್ಕಾಗಲ್ಲ ಅಂತ ಒಂದಿರಬಹುದು. ಈ ರೀತಿ ಏನೇನೋ ಕಾರಣದಿಂದ ಗೇಟ್ ಹಾಕಿದ್ದಾರೆ. ನಾನು ಗೇಟ್ ಹಾಕೊಂಡು ಹೋಗ್ಬೇಕು, ಅವ್ರ ಮನೆಯಲ್ಲಿ ಗೇಟ್ ಹಾಕಿದ್ರಲ್ಲ, ಆ ಮುದುಕರು ಬಂದು ಗೇಟ್ ಹಾಕೋದಕ್ಕೆ ಕಷ್ಟ ಇದೆ ಅನ್ನೋ ಯೋಚನೆ ನಾವು ಮಾಡೋಲ್ಲ. ಕಾಲು ತಗೊಳ್ತೀವಿ, ಅಲ್ಲಿರ್ತಕ್ಕಂಥ ಟ್ಯಾಪನ್ನು ಸರಿಯಾಗಿ ನಾವು ಬಂದ್ ಮಾಡೋಲ್ಲ. ಅದನ್ನು ತಟ ನೀರು ಇಳ್ತಿರ್ತದೆ, ಹಂಗೆ ಬರ್ತೀವಿ. ಯಾವುದೇ ಫಂಕ್ಷನ್ಗೆ ಹೋಗಿರ್ತೀವಿ, ಚಪ್ಪಲಿ ಬಿಟ್ಟಿರ್ತೀವಿ, ಏನೋ ಆಕಸ್ಮಿಕವಾಗಿ ನನ್ನ ಚಪ್ಪಲಿಗಳು ಕಾಣೋಲ್ಲ ಅಥವಾ ಕಾಣೆ ಆಗಿರ್ತಾವೆ. ನಾನು ಯೋಚನೆ ಮಾಡ್ತೀನಿ, ನನ್ನಂತಾಳೆ ಒಂದು ಚಪ್ಪಲಿ ಹಾಕೊಂಡ್ ಬರ್ತೀನಿ. ಆದ್ರೆ ನಾವು ಕಳೆದು ಹೋಗಿರಲ್ಲ. ನಿಜವಾಗ್ಲು ನಾವು ಒಳ್ಳೆ ಮನಸ್ಸಿನಿಂದ ಹೋಗಿರ್ತೀವಿ. ಆದ್ರೆ ನಾವು ಚಪ್ಪಲಿಯನ್ನ ಬೇರೆ ಹಾಕೊಂಡ್ಬರೋದಕ್ಕೆ ಸಮರ್ಥನೆ ಏನು ಕೊಡ್ತೀವಿ? ನಾನೇನು ಕಳುವು ಮಾಡಿಲ್ಲಲ್ಲಪ್ಪ, ನನಗೆ ಯಾರು ಹಾಕೊಂಡು ಹೋಗ್ಯಾರೆ, ನಾನು ಇವ್ರು ಹಾಕೊಂಡು ಹೋಗಿನಿ. ಆದ್ರೆ ಎಲ್ಲರೂ ಕೂಡ ಹಾಗೆ ಮಾಡಿದ್ರೆ, ಎಲ್ಲೋ ಫಂಕ್ಷನ್ ಹೋಗಿರ್ತೀವಿ, ಚಾರ್ಜರ್ ಇಟ್ಟಿರ್ತೀವಿ. ಆ ಚಾರ್ಜರ್ ಹೋಗುವ ಕಷ್ಟದಲ್ಲಿ ಟ್ರೈನ್ ತಪ್ಪದೆ ಅಂತಕ್ಕಂಥ ಅವಸರದೊಳಗೆ ಯಾವ ಚಾರ್ಜರ್ ಇರ್ತದೆ ಆ ಚಾರ್ಜರ್ ನನ್ನ ಹೊಲಿಕೆ ಮಾಡ್ಕೊಂಡು ತಂದ್ಬಿಡ್ತೀನಿ. ಆದ್ರೆ ಆ ಚಾರ್ಜರ್ ನನ್ನ ಮಾಲೀಕ ಏನ್ ಮಾಡಬೇಕು? ಸಣ್ಣ ಸಣ್ಣ ವಿಷಯಗಳನ್ನು ನಾವು ಇವತ್ತಿನ ದಿವಸ ಯೋಚನೆ ಮಾಡಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ನಾಗರಿಕ ಶಿಷ್ಟಾಚಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮಗೇನು ದೊಡ್ಡದಲ್ಲ, ಏನ್ರಿ ಛತ್ರಿ ಅದೇನು ದೊಡ್ಡಾಗುತ್ತೆ ಹೋಗೋದು ಇಲ್ಲ. ಅದೇ ಅಭ್ಯಾಸ ಆಗ್ತದೆ, ಅದೇ ಅಭ್ಯಾಸ ಆಗ್ಬಿಡ್ತದೆ. ಈ ನಾಗರಿಕ ಶಿಷ್ಟಾಚಾರ ಅನ್ನೋದು ಇರದೇ ಇರೋದಕ್ಕೆ ಭ್ರಷ್ಟಾಚಾರ ಶುರುವಾಗ್ತದೆ. ನನಗೇನ್ರಿ ದುಡ್ಡು ತಗೊಂಡಾರೆ, ಓಟ್ ಹಾಕ್ಯಾರೆ, ಮತ್ತೆ ಎಲ್ಲಿಂದ ಮನಿ ಮಾಡಿಕೊಳ್ಳೇನೋ, ಅದಕ್ಕೋಸ್ಕರವಾಗಿ ಅವ್ರಿಗೆ ದುಡ್ಡು ಕೊಡ್ತೀನಿ, ನಾನು ಇವತ್ತು ದಿವಸ ರೋಡನ್ನು ಹೊಡಿತೀನಿ, ನಾನು ಇವತ್ತು ದಿವಸ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕಾಲುವೆಯ ದುಡ್ಡನ್ನು ಹೊಡಿತೀನಿ, ದೊಡ್ಡ ದೊಡ್ಡ ಸ್ಟೇಡಿಯಂ ಕಟ್ಸೋದಕ್ಕೆ ಆ ದುಡ್ಡನ್ನು ಹೊಡಿತೀನಿ, ಇನ್ನೇನೋ ಮಾಡ್ತೀನಿ. ನಾನೇನು ಪುಕ್ಷೆಟ್ ಸಾಯಿಲ್ಲ, ನಾನು ಅವ್ರು ದುಡ್ಡು ತಗೊಂಡಾರಲ್ರಿ. ಈ ಸಣ್ಣ ಸಣ್ಣ ನಾಗರಿಕ ಶಿಷ್ಟಾಚಾರ ಇಲ್ಲದೆ ಇದ್ದುದಕ್ಕೆ ಆ ಭ್ರಷ್ಟಾಚಾರಕ್ಕೆ ನಾವು ಇವತ್ತು ದಿವಸ ಸಮರ್ಥನೆಯನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ ಇದೆ ಬಂಧುಗಳೇ. ಅದಕ್ಕೋಸ್ಕರವಾಗಿ ಈ ಒಂದು ಬಿಸಿಲಿನ ಸಂದರ್ಭದಲ್ಲಿಯೂ ಕೂಡ ತಾಯಂದರು, ನನ್ನ ಆತ್ಮೀಯ ಸ್ವಯಂ ಸೇವಕರು, ನಗರದ ಹಿರಿಯರು ಎಲ್ಲರೂ ಕೂಡ ಈ ಚಿಂತನೆಯನ್ನು ಮಾಡಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಈ ಚಿಂತನೆ ತಲೆಯಲ್ಲಿ ಇದ್ದೇ ಇದೆ. ಆದರೆ ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಇವತ್ತಿನ ದಿವಸ ಈ ಅನೇಕ ವಿಷಯಗಳನ್ನು ನಾನು ನಿಮಗೆ ಪ್ರಸ್ತಾಪ ಮಾಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ
ಮುಂದೆ ನಮ್ಮೆಲ್ಲ ಸಂಘದ ಕಾರ್ಯ ನಡೀತಾ ಇದೆ. ಈ ಒಂದು 50 ವರ್ಷಗಳ ಈ ಒಂದು 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಮುಂದೆ ಬರ್ತಕ್ಕಂಥದ್ದು ನವೆಂಬರ್ 8ರಿಂದ ಪ್ರತಿಯೊಂದು ಮನೆಗೂ ಹೋಗಿ ನಾವು ಅಭಿಯಾನವನ್ನು ಮಾಡ್ತೇವೆ. ಆ ಮನೆಗೆ ಪತ್ರಗಳನ್ನು ಕೊಡ್ತೇವೆ, ಸಂಘದ ಬಗ್ಗೆ ಹೇಳ್ತೇವೆ. 4 ಜನರ ಗುಂಪಾಗಿ ಒಂದು ತಿಂಗಳ ಪರ್ಯಂತರವಾಗಿ ಪ್ರತಿ ಹುಲಿಗೆಯ ಪ್ರತಿಯೊಂದು ಮನೆಯಲ್ಲಿ, ಹುಲಿಗೆಯ ಒಂದು ಹೋಬಳಿ ಇದರಲ್ಲಿ ಮಂಡಲದಲ್ಲಿ ಬರ್ತಾ ಇರತಕ್ಕಂತಹ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಮನಕ್ಕೆ ಸಂಘದ ವಿಚಾರವನ್ನು ಮುಟ್ಟಿಸ್ತಕ್ಕಂತಹ ಒಂದು ದೊಡ್ಡ ಕಾರ್ಯವನ್ನು ಇಲ್ಲಿ ಕೂತಿರ್ತಕ್ಕಂತಹ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ನಮಗಿಷ್ಟೆಲ್ಲರಿಗೂ ಕೂಡ ವಿಷಯ ತಿಳಿದ ಮೇಲೆ ನಾನು ಬೇರೆ ಸಂಘ ಬೇರೆ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸಂಘದಲ್ಲಿ ನಾನು ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗಿದೆ, ನಾನೇ ಸಂಘ ಆಗಿದ್ದೀವಿ. ಆ ರೀತಿಯಾಗಿ ನಾನೇ ಸಂಘವಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಮುಂದೆ ಬರ್ತಾ ಇರತಕ್ಕಂಥ ಆ ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಕೂಡ ಭಾಗವಹಿಸ್ತಾ ಇಡೀ ವರ್ಷ ಪೂರ್ತಿ ಸಂಘದ ಈ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡುವುದರಲ್ಲಿ ನಾವೆಲ್ಲರೂ ಕೂಡ ಉತ್ಸುಕರಾಗಿ ಭಾಗಿಯಾಗೋಣ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥವರು ಅನೇಕ ರೀತಿಯಾಗಿರ್ತಕ್ಕಂತಹ ಜ್ಞಾನವನ್ನು ಹೊಂದಿ ಅನೇಕ ಸಾಮಾಜಿಕ ಕಾರ್ಯವನ್ನು ಮಾಡಿ ತಮ್ಮ ಒಂದು ನಿವೃತ್ತಿಯ ಜೀವನವನ್ನು ಅತ್ಯಂತ ಸರಳ ರೀತಿಯಲ್ಲಿ ಕಳ್ತಾ ಇರತಕ್ಕಂಥ ಮಲ್ಲಿಕಾರ್ಜುನ ಗೌಡರು ಕೂಡ ಇವತ್ತಿನ ದಿವಸ ನಾನು ಮಾತನ್ನು ಆಡಬೇಕು ಅಂತ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದಾದ ನಂತರವಾಗಿ ವಂದನಾರ್ಪಣೆ ಆಗ್ತದೆ. ವಂದನಾರ್ಪಣೆ ಆದಮೇಲೆ ಉಚ್ಚಿಷ್ಟ ಆದಮೇಲೆ ಪ್ರಾರ್ಥನೆ ಆಗ್ತದೆ, ಧ್ವಜವನ್ನು ತೆಗಿತಾರೆ. ಅದ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಗೌಡರಿಗೆ ಈ ಒಂದು